ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವಿಎಒ ಪರೀಕ್ಷೆಗಾಗಿ ಕಂಪ್ಯೂಟರ್ನ ಪ್ರಮುಖ ಪ್ರಶ್ನೆಗಳನ್ನು ತಗೊಂಡು ಬಂದಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಯೂಟರ್ ಫಂಡಮೆಂಟಲ್ಸ್, ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್, ಕಂಪ್ಯೂಟರ್ ಮೆಮೊರಿ ಅಂಡ್ ಸ್ಟೋರೇಜ್, ಆಪರೇಟಿಂಗ್ ಸಿಸ್ಟಮ್ ಅಂಡ್ ವಿಂಡೋಸ್, MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, ಇಂಟರ್ನೆಟ್ ಅಂಡ್ ಇಮೇಲ್, ಕಂಪ್ಯೂಟರ್ ನೆಟ್ವರ್ಕಿಂಗ್, ಸೈಬರ್ ಸೆಕ್ಯೂರಿಟಿ ಅಂಡ್ ಕಂಪ್ಯೂಟರ್ ವೈರಸ್, ಈ ರೀತಿಯ ಪ್ರಮುಖ ಟಾಪಿಕ್ಗಳ ಆಧಾರದ ಮೇಲೆ ಪ್ರಮುಖ ಟಾಪಿಕ್ಗಳನ್ನು ತೆಗೆದುಕೊಂಡು ಅದರ ಮೇಲೆ ಪ್ರಮುಖ ಪ್ರಶ್ನೋತ್ತರಗಳನ್ನ 360 ಡಿಗ್ರಿ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಸೊ ಪ್ರತಿ ಪ್ರಶ್ನೆಯಲ್ಲಿ ಕೇಳಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಸೆಲೆಕ್ಟ್ ಮಾಡಿದ್ವಿ. 100% ನಿಮಗೆ ವಿಎಒ ಪರೀಕ್ಷೆಗೆ ಇದೊಂದು ಸೂಪರ್ ಸೆಷನ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, CPU. CPU ಅನ್ನು ಕಂಪ್ಯೂಟರ್ನ ಮೆದುಳು ಅಂತ ಕರೀತಾರೆ. ಸ್ನೇಹಿತರೆ, CPU ಇದೆಯಲ್ಲ, ಇದು ಇನ್ಸ್ಟ್ರಕ್ಷನ್ಗಳನ್ನ ಪ್ರಾಸೆಸ್ ಮಾಡುತ್ತೆ. ಇನ್ಸ್ಟ್ರಕ್ಷನ್ ಪ್ರಾಸೆಸ್ ಮಾಡುತ್ತೆ ಅಂದ್ರೆ ನಾವು ಕಂಪ್ಯೂಟರ್ಗೆ ಕೊಡುವಂತಹ ಒಂದು ಕಮಾಂಡ್ಗಳನ್ನ, ಇನ್ಸ್ಟ್ರಕ್ಷನ್ಗಳನ್ನ ಅದು ಪ್ರಾಸೆಸ್ ಮಾಡುವಂಥದ್ದು ಯಾವುದು ಕೇಳಿದ್ರೆ CPU. CPU ಅಂದ್ರೆ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. ಇದರಲ್ಲಿ ಎರಡು ಭಾಗಗಳು ಪ್ರಮುಖವಾಗಿರ್ತವೆ. ಎರಡು ಭಾಗಗಳು CPU ನಲ್ಲಿರುತ್ತೆ. ಯಾವ್ದು ಕೇಳಿದ್ರೆ ಒಂದು ALU ಮತ್ತು ಇನ್ನೊಂದು CU, ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟ್ ಎನ್ನುವಂತಹ ಎರಡು ಪ್ರಮುಖ ಭಾಗಗಳಿರ್ತವೆ. ಕಂಪ್ಯೂಟರ್ನ ಬಹುತೇಕ ಪ್ರಾಸೆಸಿಂಗ್ ಕಾರ್ಯಗಳನ್ನು CPU ನಿರ್ವಹಿಸುತ್ತೆ. ಸೊ ಕಂಪ್ಯೂಟರ್ ಮೆದುಳು ಯಾವುದು? CPU. CPU ನಲ್ಲಿ ಗಣಿತ ಮತ್ತು ತಾರ್ಕಿಕ ಕಾರ್ಯಗಳನ್ನು ನಿರ್ವಹಿಸುವ ಘಟಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ALU. ALU ಅಂದ್ರೇನು? ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್. ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಅಂತೇಳಿ. ಇದು ಏನ್ ಮಾಡುತ್ತೆ ಕೇಳಿದ್ರೆ ಕಂಪ್ಯಾರಿಸನ್ ಮತ್ತು ಲಾಜಿಕಲ್ ಆಪರೇಷನ್ಸ್ ಅನ್ನು ಕೂಡ ಮಾಡುತ್ತೆ. ಇದು ವಿಶೇಷವಾಗಿ ಅಡಿಷನ್, ಸಬ್ಸ್ಟ್ರಾಕ್ಷನ್ ಮುಂತಾದ ಅರಿಥ್ಮೆಟಿಕ್ ಆಪರೇಷನ್ಗಳನ್ನು ಮಾಡುತ್ತೆ. ಇದು ಕಂಪ್ಯಾರಿಸನ್ ಮತ್ತು ಲಾಜಿಕಲ್ ಆಪರೇಷನ್ ಕೂಡ ಮಾಡುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಆಗಿದೆ? ಸರಿಯಾದ ಉತ್ತರ ಕೀಬೋರ್ಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಇನ್ಪುಟ್ ಡಿವೈಸ್ ಆಗಿದೆ. ಸೊ ಕೀಬೋರ್ಡ್ ಇದೆಯಲ್ಲ, ಇದೊಂದು ಬಗೆಯ ಇನ್ಪುಟ್ ಡಿವೈಸ್. ಇದರ ಮೂಲಕ ಅಕ್ಷರ, ಸಂಖ್ಯೆ ಮತ್ತು ಕಮಾಂಡ್ಸ್ ಗಳನ್ನ ಇನ್ಪುಟ್ ಮಾಡಬಹುದು. ಇದು ಬಳಕೆದಾರರಿಂದ ಡಾಟಾ ಸ್ವೀಕರಿಸುತ್ತೆ. ಡಾಟಾ ಸ್ವೀಕಾರ, ಡಾಟಾವನ್ನ ಸ್ವೀಕಾರ ಮಾಡುತ್ತೆ. ಮಾನಿಟರ್ ಅಥವಾ ಪ್ರಿಂಟರ್ ನಂತೆ ಔಟ್ಪುಟ್ ಮಾಡಲ್ಲ. ಇದು ಕೆಳಗಿನವುಗಳಲ್ಲಿ ಔಟ್ಪುಟ್ ಡಿವೈಸ್ ಯಾವುದು? ಸರಿಯಾದ ಉತ್ತರ ಮಾನಿಟರ್. ಬೇಸಿಕ್ ಔಟ್ಪುಟ್ ಡಿವೈಸ್ ಇದು ಮಾನಿಟರ್. ಮಾನಿಟರ್ ಏನು ಕೇಳಿದ್ರೆ ಕಂಪ್ಯೂಟರ್ನ ಪ್ರಾಸೆಸಿಂಗ್ ಫಲಿತಾಂಶವನ್ನ ಸ್ಕ್ರೀನ್ ಮೇಲೆ ತೋರಿಸುತ್ತೆ. ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಕೂಡ ಕರೀತಾರೆ. ಇದಕ್ಕೆ ಕಣ್ಣಿಗೆ ಕಾಣುವುದರಿಂದ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಕೂಡ ಕರೀತಾರೆ. ಯಾವುದನ್ನ? ಮಾನಿಟರ್ ಅನ್ನ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಕರೀತಾರೆ. ಸೊ ಇದು ನೇರವಾಗಿ ಬಳಕೆದಾರರು ಔಟ್ಪುಟ್ ಅನ್ನ ನೇರವಾಗಿ ನೋಡಬಹುದಾಗಿದೆ. ಒಂದು ಬೈಟ್ ನಲ್ಲಿ ಎಷ್ಟು ಬಿಟ್ಸ್ಗಳು ಇರ್ತವೆ? ಸರಿಯಾದ ಉತ್ತರ ಆಪ್ಷನ್ ಬಿ, 8 ಬಿಟ್ಗಳು ಇರ್ತವೆ. 1 ಬೈಟ್ ಇಸ್ ಈಕ್ವಲ್ ಟು 8 ಬಿಟ್. ಒಂದು ಬೈಟ್ ಅಂದ್ರೆ 8 ಬಿಟ್ಗೆ ಸಮ ಅಂತೇಳಿ. ಬಿಟ್ ಎನ್ನುವುದು ಬೈನರಿ ಡಿಜಿಟ್ ನ ಸಂಕ್ಷಿಪ್ತ ರೂಪ. ಬಿಟ್ ಅಂದ್ರೆ ಏನು ಕೇಳಿದ್ರೆ ಬೈನರಿ ಡಿಜಿಟ್, ಇದರ ಸಂಕ್ಷಿಪ್ತ ರೂಪವೇ ಬಿಟ್ ಆಗಿದೆ. ಸಾಮಾನ್ಯವಾಗಿ ಬಿಟ್ನ ಮೌಲ್ಯ ಸಾಮಾನ್ಯವಾಗಿ 0 ಅಥವಾ 1 ಆಗಿರುತ್ತೆ. 0 ಅಥವಾ 1 ಈ ಬಿಟ್ನ ಮೌಲ್ಯವಾಗಿರುತ್ತೆ. ಬೈಟ್ ಅನ್ನು ಸ್ಟೋರೇಜ್ ಅಳೆಯಲು ಬಳಸಲಾಗುತ್ತೆ. ಬೈಟ್ ಅನ್ನು ಎಲ್ಲಿ ಬಳಸ್ತೀವಿ? ಸ್ಟೋರೇಜ್ ಅನ್ನ ಅಳೆಯೋದಕ್ಕೆ, ಸ್ಟೋರೇಜ್ ಅಳೆಯಲು ಬಳಸಲಾಗುತ್ತೆ. ಕಂಪ್ಯೂಟರ್ನಲ್ಲಿ ತಾತ್ಕಾಲಿಕವಾಗಿ ಡಾಟಾ ಸಂಗ್ರಹಿಸುವ ಮೆಮೊರಿ ಯಾವುದು? ಸರಿಯಾದ ಉತ್ತರ ರ್ಯಾಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಂಪ್ಯೂಟರ್ನಲ್ಲಿ ತಾತ್ಕಾಲಿಕವಾಗಿ ಡಾಟಾ ಸಂಗ್ರಹಿಸುವ ಮೆಮೊರಿ ಯಾವುದು ಕೇಳಿದ್ರೆ ಅದು ರ್ಯಾಮ್. ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಆಗಿದೆ. ಆಕ್ಚುಲಿ ಇದು ಕಂಪ್ಯೂಟರ್ ಕಾರ್ಯನಿರ್ವಹಿಸುವಾಗ ಡಾಟಾವನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸುತ್ತೆ. ಇದೊಂದು ವೊಲಾಟೈಲ್ ಮೆಮೊರಿ ಆಗಿದೆ. ವೊಲಾಟೈಲ್
ಮೆಮೊರಿ ಆಗಿದೆ, ವೊಲಾಟೈಲ್ ಮೆಮೊರಿ ಆಗಿದೆ ಮತ್ತು ಪವರ್ ಆಫ್ ಆದಾಗ ರ್ಯಾಮ್ನಲ್ಲಿನ ಡಾಟಾ ಸಾಮಾನ್ಯವಾಗಿ ಅಳಿಸಿ ಹೋಗುತ್ತೆ. ಪವರ್ ಆಫ್ ಆದಾಗ ಮೆಮೊರಿ ಅಳಿಸಿ ಹೋಗುತ್ತದೆ. ಎಲ್ಲಿ? ರ್ಯಾಮ್ನಲ್ಲಿ. ಕೆಳಗಿನವುಗಳಲ್ಲಿ ವೊಲಾಟೈಲ್ ಮೆಮೊರಿ ಯಾವುದು? ಸರಿಯಾದ ಉತ್ತರ ರ್ಯಾಮ್ ಬಗ್ಗೆ ನಾವು ಮಾತಾಡಿದ್ದೀವಿ. ಪ್ರಶ್ನೆ ಈ ತರ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ವೊಲಾಟೈಲ್ ಮೆಮೊರಿ ಯಾವುದು ಅಂತೇಳಿ. ಸೊ ರ್ಯಾಮ್ ಅಂತ ಗೊತ್ತಿರಲಿ. ರ್ಯಾಮ್ ಬಗ್ಗೆ ಆಗಲೇ ಹೇಳಿದೀವಿ. ರ್ಯಾಮ್ ಆಕ್ಚುಲಿ ಪವರ್ ಸಪ್ಲೈ ನಿಂತಾಗ ಅದರಲ್ಲಿರುವ ಡಾಟಾ ಉಳಿಯೋದಿಲ್ಲ. ಇದು CPU-ಗೆ ತ್ವರಿತವಾಗಿ ಡಾಟಾ ಒದಗಿಸುತ್ತೆ, ತಕ್ಷಣಕ್ಕೆ ಒದಗಿಸುತ್ತೆ. ಹೆಚ್ಚಿನ ರ್ಯಾಮ್ ಸಾಮಾನ್ಯವಾಗಿ ಮಲ್ಟಿ ಟಾಸ್ಕಿಂಗ್ಗೆ ಸಹಾಯ ಆಗುತ್ತೆ. ಬಯೋಸ್ ಸಾಮಾನ್ಯವಾಗಿ ಯಾವುದರಲ್ಲಿ ಸಂಗ್ರಹವಾಗಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ರಾಮ್. ಎಲ್ಲಿ ಸಂಗ್ರಹ ಆಗಿರುತ್ತೆ? ಇದು ರಾಮ್ನಲ್ಲಿ ಸಂಗ್ರಹ ಆಗಿರುತ್ತೆ. ರಾಮ್ ಅಥವಾ ಇದಕ್ಕೆ ಫ್ಲಾಶ್ ಮೆಮೊರಿ ಅಂತ ಕೂಡ ಕರಿತೀವಿ. ಬಯೋಸ್ ಸಾಮಾನ್ಯವಾಗಿ ಎಲ್ಲಿ ಸಂಗ್ರಹವಾಗಿರುತ್ತೆ ಕೇಳಿದ್ರೆ ರಾಮ್ ಅಥವಾ ಫ್ಲಾಶ್ ಮೆಮೊರಿಯಲ್ಲಿ ಸಂಗ್ರಹವಾಗಿರುತ್ತೆ. ಬಯೋಸ್ ಕಂಪ್ಯೂಟರ್ ಪ್ರಾರಂಭವಾಗುವಾಗ ಹಾರ್ಡ್ವೇರ್ ಅನ್ನ ಇನಿಷಿಯಲೈಸ್ ಮಾಡಲು ಸಹಾಯ ಮಾಡುತ್ತೆ. ಇದೊಂದು ಫರ್ಮ್ವೇರ್ ಆಗಿ ಸಂಗ್ರಹವಾಗಿರುತ್ತೆ. ಫರ್ಮ್ವೇರ್ ಆಗಿ ಸಂಗ್ರಹ ಆಗಿರುತ್ತೆ. ಇದು ಆಪರೇಟಿಂಗ್ ಸಿಸ್ಟಮ್ನ ಲೋಡ್ ಆಗುವ ಮುನ್ನ ಕಾರ್ಯನಿರ್ವಹಿಸುತ್ತೆ. ಕಂಪ್ಯೂಟರ್ನ ಮೂಲ ಭಾಷೆ ಯಾವುದು? ಸರಿಯಾದ ಉತ್ತರ ಮಷೀನ್ ಲ್ಯಾಂಗ್ವೇಜ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಷೀನ್ ಲ್ಯಾಂಗ್ವೇಜ್ ಅನ್ನ ಕಂಪ್ಯೂಟರ್ನ ಮೂಲ ಭಾಷೆ ಅಂತ ಕರಿತೀವಿ. ಮಷೀನ್ ಲ್ಯಾಂಗ್ವೇಜ್ ಅನ್ನ ಕಂಪ್ಯೂಟರ್ ನೇರವಾಗಿ ಅರ್ಥ ಮಾಡ್ಕೊಳ್ಳುತ್ತೆ. ಇದು ಬೈನರಿ ಇನ್ಸ್ಟ್ರಕ್ಷನ್ಗಳನ್ನು ಒಳಗೊಂಡಿರುತ್ತೆ. ಬೈನರಿ ಇನ್ಸ್ಟ್ರಕ್ಷನ್ಸ್ ಆಧರಿಸಿದೆ. ಯಾವುದು? ಈ ಮಷೀನ್ ಲ್ಯಾಂಗ್ವೇಜ್ ಬೈನರಿ ಇನ್ಸ್ಟ್ರಕ್ಷನ್ ಆಧರಿಸಿದೆ. ಇದರ ಮೂಲ ಸಂಕೇತಗಳು ಎಕ್ಸಾಮ್ ಅಲ್ಲಿ ತುಂಬಾ ಸರಿ ಕೇಳಿದ್ದಾರೆ. ಬೈನರಿ ಲ್ಯಾಂಗ್ವೇಜ್ನ ಮೂಲ ಸಂಕೇತಗಳು ಯಾವುದು ಅಂತೇಳಿ ಆಗಲೇ ನಾನು ಹೇಳಿದೆ. 0 ಮತ್ತು 1 ಬೈನರಿ ಲ್ಯಾಂಗ್ವೇಜ್ನ ಮೂಲ ಸಂಕೇತಗಳಾಗಿವೆ. ಆಕ್ಚುಲಿ ಅಸೆಂಬ್ಲಿ ಮತ್ತು ಹೈ ಲೆವೆಲ್ ಲ್ಯಾಂಗ್ವೇಜಸ್ ಮಾನವರು ಬರೆಯಲು ಸುಲಭವಾಗಿರುತ್ತೆ. ಪ್ರಶ್ನೆ ಬಂತು ನೋಡಿ, ಬೈನರಿ ನಂಬರ್ ಸಿಸ್ಟಮ್ ನಲ್ಲಿ ಬಳಸುವ ಅಂಕಿಗಳು ಯಾವುವು? ಸರಿಯಾದ ಉತ್ತರ 0 ಮತ್ತು 1. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಬೈನರಿ ಸಿಸ್ಟಮ್ ನಲ್ಲಿ 2 ಡಿಜಿಟ್ ಮಾತ್ರ ಇರುತ್ತೆ. ಸೊ ಕಂಪ್ಯೂಟರ್ನ ಡಿಜಿಟಲ್ ಸರ್ಕ್ಯೂಟ್ಸ್ ಬೈನರಿಯನ್ನ ಆಧರಿಸಿದೆ. ಆದ್ದರಿಂದ ಬೈನರಿ ಕಂಪ್ಯೂಟಿಂಗ್ನಲ್ಲಿ ಅತ್ಯಂತ ಮೂಲಭೂತವಾಗಿರುವಂಥದ್ದು. ಇನ್ನು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಹಾರ್ಡ್ವೇರ್ ಅಂದ್ರೆ ಏನು? ಸರಿಯಾದ ಉತ್ತರ ಹಾರ್ಡ್ವೇರ್ ಎಂದರೆ ಕಂಪ್ಯೂಟರ್ನ ಭೌತಿಕ ಭಾಗಗಳು. ಕಂಪ್ಯೂಟರ್ನಲ್ಲಿ ಕಣ್ಣಿಗೆ ಕಾಣುವಂತಹ ಭಾಗಗಳಿಗೆ ಹಾರ್ಡ್ವೇರ್ ಅಂತ ಕರಿತೀವಿ. ಸ್ಪರ್ಶಿಸಬಹುದಾದ ಕಂಪ್ಯೂಟರ್ನ ಭಾಗಗಳು ಯಾವುದಂತ ನೋಡ್ತಾ ಹೋದ್ರೆ ಹಾರ್ಡ್ವೇರ್ ಕೀಬೋರ್ಡ್ ಇರ್ಬೋದು, ಮೌಸ್ ಇರ್ಬೋದು, ಮಾನಿಟರ್ ಇರ್ಬೋದು, CPU ಇರ್ಬೋದು. ಇವೆಲ್ಲವೂ ಕೂಡ ಹಾರ್ಡ್ವೇರ್ಗಳಾಗಿದೆ. ಇವು ಸಾಫ್ಟ್ವೇರ್ ಇನ್ಸ್ಟ್ರಕ್ಷನ್ಗಳನ್ನ ಕಾರ್ಯಗತಗೊಳಿಸಲು ಸಹಾಯ ಮಾಡ್ತವೆ. ಹಾರ್ಡ್ವೇರ್ ಇಲ್ಲದೆ ಸಾಫ್ಟ್ವೇರ್ ಕಾರ್ಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಸಾಫ್ಟ್ವೇರ್ ಅಂದ್ರೆ ಏನು? ಸರಿಯಾದ ಆಪ್ಷನ್ ಬಿ, ಸೂಚನೆಗಳ ಪ್ರೋಗ್ರಾಮ್ಸ್ಗಳ ಸಮೂಹವನ್ನ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಸಾಫ್ಟ್ವೇರ್ ಆಕ್ಚುಲಿ ಸಾಮಾನ್ಯವಾಗಿ ಸಿಸ್ಟಮ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತೇಳಿ 2 ರೀತಿಯಾಗಿ ಅದನ್ನ ವಿಂಗಡಿಸ್ತೀವಿ. ಸಾಫ್ಟ್ವೇರ್ನ ಸ್ಪರ್ಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಾಫ್ಟ್ವೇರಿಗೆ ಉದಾಹರಣೆ ಕೊಡೋದಾದ್ರೆ MS ವರ್ಡ್, ವಿಂಡೋಸ್ ಇವೆಲ್ಲವೂ ಕೂಡ ಸಾಫ್ಟ್ವೇರ್ ಅಂತೇಳಿ ನಾವು ಇದನ್ನ ಕರೆಯಬಹುದಾಗಿದೆ. ಕೆಳಗಿನವುಗಳಲ್ಲಿ ಸಿಸ್ಟಮ್ ಸಾಫ್ಟ್ವೇರ್ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ವಿಂಡೋಸ್. ವಿಂಡೋಸ್ ಇದೆಯಲ್ಲ, ಇದೊಂದು ಬಗೆಯ ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ. ಆಕ್ಚುಲಿ ಸಾಫ್ಟ್ವೇರ್ ಇದೆಯಲ್ಲ, ಇದು ಹಾರ್ಡ್ವೇರ್ ಮತ್ತು ಅಪ್ಲಿಕೇಶನ್ಸ್ ನಡುವೆ ಸಮನ್ವಯ ಮಾಡುತ್ತೆ. ಅಂದ್ರೆ ಫೈಲ್ಗಳು, ಮೆಮೊರಿ ಮತ್ತು ಡಿವೈಸ್ಗಳನ್ನ ನಿರ್ವಹಿಸಲು ಸಹಾಯ ಮಾಡುತ್ತೆ. ಸಾಫ್ಟ್ವೇರ್ಗಳು ಏನಕ್ಕೆ ಸಹಾಯ ಮಾಡ್ತವೆ? ಫೈಲ್ಸ್, ಮೆಮೊರಿ ಅಂಡ್ ಡಿವೈಸಸ್ ನಿರ್ವಹಿಸಲು ಸಹಾಯ ಮಾಡುವಂಥದ್ದು. ಕೆಳಗಿನವುಗಳಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, MS ವರ್ಡ್. ನೋಡಿ, ಸಿಸ್ಟಮ್ ಸಾಫ್ಟ್ವೇರ್ ಅಂತ ನಾವು ಯಾವ್ದನ್ನ ಕರೆದ್ವಿ? ಇಲ್ಲಿ ವಿಂಡೋಸ್ ಅನ್ನು ಕರೆದ್ವಿ.
ಸೊ ಸಾಫ್ಟ್ವೇರ್ಲಿ ಎರಡು ಬಗೆ ಇದೆ, ಒಂದು ಸಿಸ್ಟಮ್ ಸಾಫ್ಟ್ವೇರ್, ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಉದಾಹರಣೆ ಯಾವುದು ಕೇಳಿದ್ರೆ MS ವರ್ಡ್ ಕೊಡ್ತಾ ಇದ್ದೀವಿ. ಸೊ MS ವರ್ಡ್ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಇದನ್ನ ಡಾಕ್ಯುಮೆಂಟ್ ರಚಿಸಲು ಮತ್ತು ಸಂಪಾದಿಸಲು ಬಳಸಲಾಗುತ್ತೆ. ಡಾಕ್ಯುಮೆಂಟ್ಸ್ ರಚಿಸಲು ಮತ್ತು ಸಂಪಾದಿಸಲು ಈ MS ವರ್ಡ್ ಅನ್ನು ಬಳಕೆ ಮಾಡಲಾಗುತ್ತೆ. ಲೆಟರ್ಸ್ಗಳು, ರಿಪೋರ್ಟ್ಸ್ಗಳು ಮತ್ತು ನೋಟ್ಸ್ಗಳ ತಯಾರಿಕೆಗೆ ತುಂಬಾ ಉಪಯುಕ್ತ. ಇದು ವಿಂಡೋಸ್ ನಂತೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲ, ಏನಿದು ಅಪ್ಲಿಕೇಶನ್ ಸಾಫ್ಟ್ವೇರ್. ಪ್ರಿಂಟರ್ ಯಾವ ರೀತಿಯ ಡಿವೈಸ್ ಆಗಿದೆ? ಸರಿಯಾದ ಉತ್ತರ ಪ್ರಿಂಟರ್ ಒಂದು ಔಟ್ಪುಟ್ ಡಿವೈಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವುದು? ಪ್ರಿಂಟರ್ ಒಂದು ಔಟ್ಪುಟ್ ಡಿವೈಸ್ ಆಗಿದೆ. ಸ್ನೇಹಿತರೆ, ಪ್ರಿಂಟರ್ ಇದೆಯಲ್ಲ, ಇದು ಕಂಪ್ಯೂಟರ್ನ ಡಿಜಿಟಲ್ ಇನ್ಫಾರ್ಮೇಶನ್ ಅನ್ನ ಪೇಪರ್ ಮೇಲೆ ಮುದ್ರಿಸುತ್ತೆ. ಹಾಗಾಗಿ ಇದರಿಂದ ಹಾರ್ಡ್ ಕಾಪಿ ಪಡಿಬಹುದು. ಕೀಬೋರ್ಡ್ ಮತ್ತು ಮೌಸ್ ಇನ್ಪುಟ್ ಡಿವೈಸ್ ಆದ್ರೆ ಈ ಪ್ರಿಂಟರ್ ಇದೆಯಲ್ಲ, ಇದು ಔಟ್ಪುಟ್ ಡಿವೈಸ್ ಆಗಿದೆ. ಸ್ಕ್ಯಾನರ್ನ ಮುಖ್ಯ ಕಾರ್ಯ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಯುಮೆಂಟ್ ಅಥವಾ ಇಮೇಜ್ ಅದನ್ನ ಡಿಜಿಟಲ್ ರೂಪಕ್ಕೆ ಪರಿವರ್ತಿಸುವುದಕ್ಕೆ ಸ್ಕ್ಯಾನರ್ನ ಉಪಯೋಗ ಮಾಡ್ತೀವಿ. ಸೊ ಸ್ಕ್ಯಾನರ್ ಪೇಪರ್ ಡಾಕ್ಯುಮೆಂಟ್ ಅಥವಾ ಇಮೇಜಸ್ ಅನ್ನ ಡಿಜಿಟಲ್ ಫಾರ್ಮ್ಗೆ ಪರಿವರ್ತಿಸುತ್ತೆ. ಇದರಿಂದ ಡಾಕ್ಯುಮೆಂಟ್ ಅನ್ನು ಕಂಪ್ಯೂಟರ್ಲಿ ಸಂಗ್ರಹ ಮಾಡಬಹುದು. ಸೊ ಸ್ಕ್ಯಾನರ್ ಮೂಲಕ ಒಂದು ಸ್ಕ್ಯಾನ್ ಮಾಡಿದಂತ ಮಾಹಿತಿಯನ್ನ ಸ್ಟೋರ್ ಮಾಡಬಹುದು. ಸೊ ಇದು ಸ್ಟೋರ್ ಮಾಡಲು ಸಹಕಾರಿ ಅಂತಾನೆ ಹೇಳಬಹುದಾಗಿದೆ. ಕೆಳಗಿನವುಗಳಲ್ಲಿ ಸೆಕೆಂಡರಿ ಸ್ಟೋರೇಜ್ ಯಾವುದು? ಪ್ರೈಮರಿ ಸ್ಟೋರೇಜ್ ಮತ್ತು ಸೆಕೆಂಡರಿ ಸ್ಟೋರೇಜ್ ಅಂತ ಕರಿತೀವಿ. ಸೊ ಸೆಕೆಂಡರಿ ಸ್ಟೋರೇಜ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಾರ್ಡ್ ಡಿಸ್ಕ್. SSD ಯ ಮುಖ್ಯ ಪ್ರಯೋಜನ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ ವೇಗವಾದ ಡಾಟಾ ಆಕ್ಸೆಸ್ ಮಾಡುವಂಥದ್ದು SSD ಯ ಪ್ರಮುಖ ಪ್ರಯೋಜನವಾಗಿದೆ. SSD ಅಂದ್ರೆ ಏನು? ಸಾಲಿಡ್ ಸ್ಟೇಟ್ ಡ್ರೈವ್. ನೋಟ್ ಮಾಡ್ತೀವಿ, ಸಾಲಿಡ್ ಸ್ಟೇಟ್ ಡ್ರೈವ್, SSD ಕಾರ್ಡ್ ಅಂತ ಹೇಳ್ತೀವಲ್ಲ, ಸಾಲಿಡ್ ಸ್ಟೇಟ್ ಡ್ರೈವ್. ಇದರಲ್ಲಿ ಸಾಮಾನ್ಯ HDD ಅಂತೆ ಮೂವಿಂಗ್ ಮೆಕ್ಯಾನಿಕಲ್ ಪಾರ್ಟ್ಸ್ ಇರೋದಿಲ್ಲ. ಆದ್ದರಿಂದ ಸಾಮಾನ್ಯವಾಗಿ ವೇಗವಾದ ರೀಡ್ ಅಥವಾ ರೈಟ್ ಕಾರ್ಯಕ್ಷಮತೆ ಇದರಲ್ಲಿ ದೊರೆಯುತ್ತೆ. ಇದು ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಅಲ್ಲಿ ವ್ಯಾಪಕವಾಗಿ ಇದನ್ನು ಬಳಸಲಾಗುತ್ತೆ. CPU ಮತ್ತು RAM ನಡುವಿನ ವೇಗದ ಮೆಮೊರಿ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕ್ಯಾಚೆ ಮೆಮೊರಿ. ಇದು ವೇಗದ ಮೆಮೊರಿ ಆಗಿದೆ. ಅಂದ್ರೆ ಕ್ಯಾಚೆ ಮೆಮೊರಿ ಇದೆಯಲ್ಲ, ಇದು CPUಗೆ ಬಹಳ ಹತ್ತಿರದ ವೇಗದ ಮೆಮೊರಿ ಆಗಿದೆ. ಇದು ಪದೇ ಪದೇ ಬೇಕಾಗುವ ಡಾಟಾ ಇನ್ಸ್ಟ್ರಕ್ಷನ್ಗಳನ್ನ ತಾತ್ಕಾಲಿಕವಾಗಿಡುತ್ತೆ. ಇದರಿಂದ CPU ಡಾಟಾ ಆಕ್ಸೆಸ್ ವೇಗವಾಗುತ್ತೆ. ಉದಾಹರಣೆಗೆ L1, L2, L3 ಕ್ಯಾಚೆಗಳಿವೆ. L1, L2, L3 ಕ್ಯಾಚೆಗಳಿವೆ. USB ಯ ಪೂರ್ಣ ರೂಪ ಯಾವುದು? ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸರಿ ಉತ್ತರ ಆಪ್ಷನ್ ಬಿ ಯೂನಿವರ್ಸಲ್ ಸೀರಿಯಲ್ ಬಸ್. ಯೂನಿವರ್ಸಲ್ ಸೀರಿಯಲ್ ಬಸ್ ಅನ್ನೋದು USB ಯ ಪೂರ್ಣ ರೂಪ. ಇದನ್ನ ಡಿವೈಸ್ ಸಂಪರ್ಕ ಮಾಡೋದಕ್ಕೆ ಬಳಸಲಾಗುತ್ತೆ. ಡಿವೈಸ್ ಸಂಪರ್ಕಿಸಲು USB ಕೇಬಲ್ ಅಂತೀವಲ್ಲ, ಮೊಬೈಲ್ ಅನ್ನ ಕಂಪ್ಯೂಟರ್ಗೆ ಸಂಪರ್ಕ ಮಾಡೋದಕ್ಕೆ, ಮೆಮೊರಿ ಕಾರ್ಡ್ ಅನ್ನ ಸಂಪರ್ಕ ಮಾಡೋದಕ್ಕೆ ಈ ರೀತಿ ಈ ಡಿವೈಸ್ ಬೇಕಾಗುತ್ತೆ. USB ಪೋರ್ಟ್ ಅಂತ ಕರಿತೀವಿ. ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ನೋಡಿ. ಇದು ಕೀಬೋರ್ಡ್, ಮೌಸ್, ಪೆನ್ ಡ್ರೈವ್ ಮುಂತಾದವುಗಳ ಮೂಲಕ USB ಮೂಲಕ ಸಂಪರ್ಕಿಸಬಹುದು. ಡಾಟಾ ಟ್ರಾನ್ಸ್ಫರ್ ಮತ್ತು ಪವರ್ ಸಪ್ಲೈ ಕೂಡ USB ಬಳಸಬಹುದು. ಇನ್ನು ಮೆಮೊರಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ನೋಡೋಣ. ಕೆಳಗಿನವುಗಳಲ್ಲಿ ಅತಿ ಚಿಕ್ಕ ಮೆಮೊರಿ ಯೂನಿಟ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಬಿಟ್. ಕಂಪ್ಯೂಟರ್ನಲ್ಲಿ ಅತಿ ಚಿಕ್ಕ ಮೆಮೊರಿ ಯೂನಿಟ್ ಇದು ಬಿಟ್ ಅಂದ್ರೆ. ಬಿಟ್ ಅಂದ್ರೆ ಏನು? ಆಗ್ಲೇ ಹೇಳಿದ್ವಿ, ಬೈನರಿ ಡಿಜಿಟ್. ಬೈನರಿ ಡಿಜಿಟ್ ಬಿಟ್ ಅಂದ್ರೆ ಏನು? ಬೈನರಿ ಡಿಜಿಟ್. ಇದು ಡಾಟಾದ ಅತ್ಯಂತ ಸಣ್ಣ ಸಾಮಾನ್ಯ ಘಟಕ. ಇದರ ಮೌಲ್ಯ 0 ಅಥವಾ 1 ಆಗಿರುತ್ತೆ. ನೋಡಿ, 8 ಬಿಟ್ ಸೇರಿದ್ರೆ 1 ಬೈಟ್ ಆಗುತ್ತೆ. 8 ಬಿಟ್ ಇಸ್ ಈಕ್ವಲ್ ಟು 1 ಬೈಟ್. 1 KB ಸಾಮಾನ್ಯವಾಗಿ ಎಷ್ಟು ಬೈಟ್ಸ್ ಗಳನ್ನು ಒಳಗೊಂಡಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ 1024 ಬೈಟ್ಸ್. 1 KB ಅಂದ್ರೆ 1024 ಬೈಟ್ಸ್. ಕಂಪ್ಯೂಟರ್ನ ಮೆಮೊರಿ ಯೂನಿಟ್ ನಲ್ಲಿ ಈ ಪ್ರಮಾಣವನ್ನು ಬಹಳ ಕಾಲ ಬಳಸಲಾಗಿದೆ. ಮುಂದೆ 1 MB ಅಂದ್ರೆ 1024 KB ಅಂತ ಕರಿತೀವಿ. 1 MB is equal to 1024 KB. ಸ್ಟೋರೇಜ್ ಮ್ಯಾನುಫ್ಯಾಕ್ಚರರ್ ಡೆಸಿಮಲ್ ಯೂನಿಟ್ ಅನ್ನು ಕೂಡ ನಾವು ಬಳಸಬಹುದಾಗಿದೆ. ನೆಕ್ಸ್ಟ್ 1 MB ಸಾಮಾನ್ಯವಾಗಿ ಎಷ್ಟು KB ಅಂತ ಕೇಳಿದ್ರೆ ಹೇಳಿದ್ವಿ 1024 KB. 1 MB is equal to 1024 KB.
MB ಅಂದರೆ ಮೆಗಾಬೈಟ್, ಗೊತ್ತಿದೆ ನಿಮಗೆ, ಮೆಗಾಬೈಟ್. MB ಅಂದರೆ ಮೆಗಾಬೈಟ್. ಇದು KBಗಿಂತ MB ದೊಡ್ಡ ಯೂನಿಟ್ ಆಗಿದೆ. ಕ್ಯಾಚೆ ಮೆಮೊರಿಯ ಮುಖ್ಯ ಉದ್ದೇಶ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ, ಇದು CPUಗೆ ವೇಗವಾಗಿ ಡಾಟಾವನ್ನು ಒದಗಿಸುತ್ತೆ. ಯಾವುದು? ಕ್ಯಾಚೆ ಮೆಮೊರಿ. ಸ್ನೇಹಿತರೆ, ಕ್ಯಾಚೆ CPUಗೆ ವೇಗವಾಗಿ ಡಾಟಾ ಮತ್ತು ಇನ್ಸ್ಟ್ರಕ್ಷನ್ ಒದಗಿಸುತ್ತೆ. ಇದು CPU ಮತ್ತು ಮೇನ್ ಮೆಮೊರಿ ನಡುವಿನ ಸ್ಪೀಡ್ ಗ್ಯಾಪ್ ಕಡಿಮೆ ಮಾಡುತ್ತೆ. ಏನ್ ಮಾಡುತ್ತೆ? CPU ಮತ್ತು ಮೇನ್ ಮೆಮೊರಿ, CPU ಮತ್ತು ಮೇನ್ ಮೆಮೊರಿಯ ಸ್ಪೀಡ್ ಗ್ಯಾಪ್ ಕಡಿಮೆ ಮಾಡುತ್ತೆ. ಸ್ಪೀಡ್ ಗ್ಯಾಪ್ ಕಡಿಮೆ ಮಾಡುತ್ತೆ. ರ್ಯಾಮ್ ನಲ್ಲಿ ಡಾಟಾ ಯಾವಾಗ ಕಳೆದು ಹೋಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಕಂಪ್ಯೂಟರ್ ಶಟ್ ಡೌನ್ ಆಗುತ್ತೆ. ಕಂಪ್ಯೂಟರ್ ಶಟ್ ಡೌನ್ ಆದಾಗ ರ್ಯಾಮ್ ನಲ್ಲಿ ಡಾಟಾ ಕಳೆದು ಹೋಗುತ್ತೆ. ಯಾಕಂದ್ರೆ ರ್ಯಾಮ್ ಒಂದು ವೊಲಾಟೈಲ್ ಮೆಮೊರಿ ಆಗಿದೆ. ಬಿಕಾಸ್ ರ್ಯಾಮ್ ಇಸ್ ಅ ವೊಲಾಟೈಲ್ ಮೆಮೊರಿ. ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಕಂಪ್ಯೂಟರ್ ಶಟ್ ಡೌನ್ ಆದಾಗ ರ್ಯಾಮ್ ನಲ್ಲಿ ಡಾಟಾ ಯಾಕೆ ಕಳೆದೋಗುತ್ತೆ ಕೇಳಿದ್ರೆ, ಇದೊಂದು ವೊಲಾಟೈಲ್ ಮೆಮೊರಿ ಆಗಿದೆ. ಹಾಗಾಗಿ ಪವರ್ ಸಪ್ಲೈ ಇಲ್ಲದಾಗ ರ್ಯಾಮ್ನ ಡಾಟಾ ಉಳಿಯೋದಿಲ್ಲ. ಅದರಿಂದ ಅನ್ಸೇವ್ಡ್ ವರ್ಕ್ ಕಳೆದು ಹೋಗ್ಬೋದು. ಸೇವ್ ಮಾಡಿದ್ರೆ ಇರುತ್ತೆ, ಇಲ್ಲ ಅಂದ್ರೆ ಕಳೆದೋಗುತ್ತೆ. ಸೊ ಪರ್ಮನೆಂಟ್ ಸ್ಟೋರೇಜ್ಗಾಗಿ HDD ಅಥವಾ SSD ಕಾರ್ಡ್ ಅನ್ನ ಬಳಸಲಾಗುತ್ತೆ. ಇನ್ನು ಆಪರೇಟಿಂಗ್ ಸಿಸ್ಟಮ್ನ ಪ್ರಮುಖ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಆಪರೇಟಿಂಗ್ ಸಿಸ್ಟಮ್ನ ಪ್ರಮುಖ ಕಾರ್ಯ ಏನು? ಸೊ ದ ರೈಟ್ ಆನ್ಸರ್ ಇಸ್ ಆಪರೇಟಿಂಗ್ ಸಿಸ್ಟಮ್ನ ಪ್ರಮುಖ ಕಾರ್ಯ ಆಪ್ಷನ್ ಎ, ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಸಂಪನ್ಮೂಲಗಳನ್ನು ನಿರ್ವಹಿಸುವುದು. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಸಂಪನ್ಮೂಲಗಳನ್ನು ನಿರ್ವಹಿಸುವುದು. ಆಪರೇಟಿಂಗ್ ಸಿಸ್ಟಮ್ ಕಂಪ್ಯೂಟರ್ನ ಪ್ರಮುಖ ಸಿಸ್ಟಮ್ ಸಾಫ್ಟ್ವೇರ್. ಇದು CPU, ಮೆಮೊರಿ, ಸ್ಟೋರೇಜ್ ಮತ್ತು ಡಿವೈಸ್ಗಳನ್ನು ನಿರ್ವಹಿಸುತ್ತೆ. ಕೆಳಗಿನವುಗಳಲ್ಲಿ ಆಪರೇಟಿಂಗ್ ಸಿಸ್ಟಮ್ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ವಿಂಡೋಸ್. ವಿಂಡೋಸ್ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಹಾಗೇನೆ ವಿಂಡೋಸ್ ಒಂದು ಆಪರೇಟಿಂಗ್ ಸಿಸ್ಟಮ್, ಇದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅನ್ನು ಒದಗಿಸುತ್ತೆ. ಏನು ಒದಗಿಸುತ್ತೆ? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಒದಗಿಸುತ್ತದೆ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅನ್ನು ಒದಗಿಸುತ್ತೆ. ಫೈಲ್ಗಳು, ಅಪ್ಲಿಕೇಶನ್ಗಳು ಮತ್ತು ಹಾರ್ಡ್ವೇರ್ ರಿಸೋರ್ಸ್ ಅನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ. ಇದು ಮೈಕ್ರೋಸಾಫ್ಟ್ ಅಭಿವೃದ್ಧಿಪಡಿಸಿದ ಆಪರೇಟಿಂಗ್ ಸಿಸ್ಟಮ್. ವಿಂಡೋಸ್ ಅನ್ನು ಅಭಿವೃದ್ಧಿಪಡಿಸಿದ್ಯಾರು? ಮೈಕ್ರೋಸಾಫ್ಟ್ ಡೆವಲಪ್ ಮಾಡಿದ್ದು, ಅಭಿವೃದ್ಧಿಪಡಿಸಿದೆ. ಲಿನಕ್ಸ್ ಯಾವ ರೀತಿಯ ಸಾಫ್ಟ್ವೇರ್ ಆಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಇದೊಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಲಿನಕ್ಸ್ ಒಂದು ಆಪರೇಟಿಂಗ್ ಸಿಸ್ಟಮ್. ಇದೊಂದು ಓಪನ್ ಸೋರ್ಸ್ ನೇಚರ್ಗೆ ಪ್ರಸಿದ್ಧವಾಗಿದೆ. ಇದೊಂದು ಫ್ರೀ ಆಗಿ ಸಿಗುತ್ತೆ. ಓಪನ್ ಸೋರ್ಸ್ ನೇಚರ್ ಹೊಂದಿರುತ್ತೆ. ಇದರ ಹಲವು ಡಿಸ್ಟ್ರಿಬ್ಯೂಷನ್ಗಳು ಇದಾವೆ. ಸರ್ವರ್ಸ್ ಮತ್ತು ಪರ್ಸನಲ್ ಕಂಪ್ಯೂಟರ್ಗಳು ಎರಡರಲ್ಲೂ ಕೂಡ ಇದನ್ನ ಬಳಸಲಾಗುತ್ತೆ. ವಿಂಡೋಸ್ ನಲ್ಲಿ ಡಿಲೀಟೆಡ್ ಫೈಲ್ಸ್ ಸಾಮಾನ್ಯವಾಗಿ ಮೊದಲು ಎಲ್ಲಿಗೆ ಹೋಗುತ್ತೆ? ಅದು ಆಕ್ಚುಲಿ ಪರ್ಮನೆಂಟ್ ಡಿಲೀಟ್ ಆಗೋದಿಲ್ಲ ವಿಂಡೋಸ್ ಅಲ್ಲಿ. ಹಾಗಾದ್ರೆ ಅದು ಎಲ್ಲಿ ಹೋಗುತ್ತೆ ಕೇಳಿದ್ರೆ ಆಪ್ಷನ್ ಬಿ, ರೀಸೈಕಲ್ ಬಿನ್ನಿಗೆ ಹೋಗುತ್ತೆ. ಯಾಕಂದ್ರೆ ನೀವು ಈ ಡಿಲೀಟ್ ಆಗಿರೋದ್ರಿಂದ ಪುನಃ ಪಡೆದುಕೊಳ್ಬಹುದು, ರೀಸೈಕಲ್ ಮಾಡ್ಕೊಳ್ಬಹುದು ಅಂತ. ಅವುಗಳು ಅಲ್ಲಿಂದ ರಿಸ್ಟೋರ್ ಮಾಡ್ಬೋದು. ರೀಸೈಕಲ್ ಬಿನ್ ಖಾಲಿ ಮಾಡಿದ್ರೆ ಅದು ಡಿಲೀಟ್ ಆಗುತ್ತೆ. ಕೆಲವು ಪರ್ಮನೆಂಟ್ ಡಿಲೀಷನ್ ವಿಧಾನಗಳಲ್ಲಿ ರೀಸೈಕ್ಲಿಂಗ್ ಬಿನ್ ಅನ್ನು ಬಳಸಲಾಗಲ್ಲ. ಇನ್ನು 30ನೇ ಪ್ರಶ್ನೆ, ವಿಂಡೋಸ್ ನಲ್ಲಿ ಫೈಲ್ ಎಕ್ಸ್ಪ್ಲೋರರ್ ಬಳಸೋದ್ರಿಂದ ಏನನ್ನ ಮಾಡಬಹುದು? ಸರಿಯಾದ ಉತ್ತರ ಆಪ್ಷನ್ ಎ, ಫೈಲ್ಸ್ ಮತ್ತು ಫೋಲ್ಡರ್ಸ್ ಗಳನ್ನ ನಿರ್ವಹಿಸಬಹುದು ಫೈಲ್ ಎಕ್ಸ್ಪ್ಲೋರರ್ ಬಳಸೋದ್ರ ಮೂಲಕ. ಆಕ್ಚುಲಿ ಫೈಲ್ ಎಕ್ಸ್ಪ್ಲೋರರ್ ಮೂಲಕ ಫೈಲ್ಸ್ ಮತ್ತು ಫೋಲ್ಡರ್ಸ್ ಅನ್ನ ನೋಡಬಹುದು. ಕಾಪಿ, ಮೂವ್, ರಿನೇಮ್, ಡಿಲೀಟ್ ಮುಂತಾದ ಕಾರ್ಯ ಮಾಡಬಹುದು. ಸೊ ಫೈಲ್ ಎಕ್ಸ್ಪ್ಲೋರರ್ ಏನ್ ಮಾಡ್ಬೋದು? ಕಾಪಿ ಮಾಡ್ಬೋದು, ಫೈಲನ್ನು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಮೂವ್ ಮಾಡ್ಬೋದು, ಅದಕ್ಕೆ ಹೊಸ ಹೆಸರನ್ನ, ಒಟ್ಟು ಹೆಸರನ್ನ ಚೇಂಜ್ ಮಾಡ್ಬೋದು, ಮತ್ತು ಡಿಲೀಟ್ ಮಾಡ್ಬೋದು. ಈ ಎಲ್ಲ ಆಪ್ಷನ್ಗಳು ಇರ್ತವೆ. ಮತ್ತು ಸ್ಟೋರೇಜ್ ಡಿವೈಸ್ಗಳನ್ನು ಆಕ್ಸೆಸ್ ಮಾಡ್ಬೋದು. ವಿಂಡೋಸ್ನಲ್ಲಿ ಇದು ಪ್ರಮುಖ ಫೈಲ್ ಮ್ಯಾನೇಜ್ಮೆಂಟ್ ಟೂಲ್ ಆಗಿದೆ. ಇನ್ನು MS ವರ್ಡ್ಗೆ ಸಂಬಂಧಪಟ್ಟಂತ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. MS ವರ್ಡ್ ಮುಖ್ಯವಾಗಿ ಯಾವುದಕ್ಕೆ ಬಳಸ್ತಾರೆ? ಸರಿ ಉತ್ತರ ಆಪ್ಷನ್ ಎ, ವರ್ಡ್ ಪ್ರೊಸೆಸಿಂಗ್ಗೆ ಬಳಸ್ತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. MS ವರ್ಡ್ ಒಂದು ವರ್ಡ್ ಪ್ರೊಸೆಸಿಂಗ್ ಅಪ್ಲಿಕೇಶನ್ ಆಗಿದೆ. ಇದರಿಂದ ಡಾಕ್ಯುಮೆಂಟ್ಗಳ ರಚನೆ ಮಾಡಬಹುದು ಮತ್ತು ಎಡಿಟ್ ಮಾಡಬಹುದು.
ಹಾಗೆಯೇ ಫಾರ್ಮೇಟಿಂಗ್ ಟೇಬಲ್ಸ್ ಇಮೇಜ್ಗಳನ್ನು ಸೇರಿಸಬಹುದು. ಲೆಟರ್ ರಿಪೋರ್ಟ್ಸ್ ಮತ್ತು ಅಪ್ಲಿಕೇಶನ್ಗಳ ತಯಾರಿಸಲು ಬಳಸಲಾಗುತ್ತೆ. ವರ್ಡ್ ಪ್ರೊಸೆಸಿಂಗ್ MS ವರ್ಡ್ ಅಲ್ಲಿ ಏನು ಮಾಡ್ಬೋದು, ಲೆಟರ್ಸ್, ರಿಪೋರ್ಟ್ಸ್ ಮತ್ತು ಅಪ್ಲಿಕೇಶನ್ ಸಾಮಾನ್ಯವಾಗಿ ಯಾವುದ್ರಲ್ಲಿ ಮಾಡ್ತಾರೆ, MS ವರ್ಡ್ ಅಲ್ಲಿ ಮಾಡ್ತಾರೆ. MS ವರ್ಡ್ ಡಾಕ್ಯುಮೆಂಟ್ನ ಸಾಮಾನ್ಯ ಎಕ್ಸ್ಟೆನ್ಷನ್ ಏನು ಅಂದರೆ, ಒಂದು MS ವರ್ಡ್ ಡಾಕ್ಯುಮೆಂಟ್ ಸೇವ್ ಆದಾಗ ಯಾವ ರೀತಿಯಾಗಿ ಇದು ಸೇವ್ ಆಗುತ್ತೆ ಅಂತ, ಯಾವ ಹೆಸರಿನ ಮೂಲಕ? ಸರಿ ಉತ್ತರ ಆಪ್ಷನ್ ಸಿ, .docx ಅಂತೇಳಿ ಸೇವ್ ಆಗುತ್ತೆ. ಇದು ಸಾಮಾನ್ಯ ಮಾಡರ್ನ್ ಡಾಕ್ಯುಮೆಂಟ್ ಎಕ್ಸ್ಟೆನ್ಷನ್ ಆಗಿದೆ. ಇದು ಆಫೀಸ್ ಓಪನ್ XML ಡಾಕ್ಯುಮೆಂಟ್ ಫಾರ್ಮೆಟ್ಗೆ ಸೇರಿದೆ. ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಈ ಫಾರ್ಮೆಟ್ ಅಲ್ಲಿ ಸೇವ್ ಮಾಡ್ಬೋದು. ಓಕೆನಾ? ಇನ್ನು Ctrl+C ಅಂದ್ರೆ ಏನು? Ctrl+C ಅನ್ನೋದೊಂದು ಶಾರ್ಟ್ಕಟ್ ಕೀ ಆಕ್ಚುಲಿ ಇದು. ಹಾಗಾದ್ರೆ Ctrl+C ಶಾರ್ಟ್ಕಟ್ ಕೀ ಒತ್ತಿದ್ರೆ ಏನಾಗುತ್ತೆ ಕೇಳಿದ್ರೆ ಸೆಲೆಕ್ಟ್ ಮಾಡಿದ್ದು ಕಾಪಿ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Ctrl+C ಇದೆ ಕಾಪಿ ಶಾರ್ಟ್ಕಟ್ ಕೀ. ಆಯ್ಕೆ ಮಾಡಿದ ಟೆಕ್ಸ್ಟ್ ಅಥವಾ ಆಬ್ಜೆಕ್ಟ್ ನ ಕ್ಲಿಪ್ ಬೋರ್ಡ್ ಕಾಪಿ ಮಾಡುತ್ತದೆ. ಸೊ ಮೂಲ ಕಂಟೆಂಟ್ ಅಲ್ಲೇ ಇರುತ್ತೆ. Ctrl+V ಒತ್ತೋದ್ರ ಮೂಲಕ ಪೇಸ್ಟ್ ಮಾಡ್ಬೋದು. ನೋಡಿ Ctrl+V ಇಲ್ಲೇ ಬಂತಲ್ಲ, Ctrl+V. ಈಗ ನಾವು Ctrl+C ಒತ್ತಿದ್ರೆ ಏನಾಗುತ್ತೆ ಕೇಳಿದ್ರೆ, Ctrl+C ಒತ್ತಿದ್ರೆ ಸೆಲೆಕ್ಟ್ ಮಾಡಿರುವಂಥ ಆಬ್ಜೆಕ್ಟ್, ಲೆಟರು, ಫೈಲ್ ಏನೇ ಸೆಲೆಕ್ಟ್ ಮಾಡಿರ್ತೀವಿ ಅದು ಆ ಒಂದು ಫೋಲ್ಡರ್ಲಿ ಅಲ್ಲೇ ಇರುತ್ತೆ, ಬಟ್ ಅದು ಕಾಪಿ ಆಗಿರುತ್ತೆ. ಸೊ Ctrl+V ಒತ್ತೋದ್ರ ಮೂಲಕ ಏನಾಗುತ್ತೆ ಕೇಳಿದ್ರೆ ಅದು ಪೇಸ್ಟ್ ಆಗುತ್ತೆ. Ctrl+V ಮೀನ್ಸ್ ಸೆಲೆಕ್ಟ್ ಆಗಿರುವಂಥದ್ದು ಪೇಸ್ಟ್ ಮಾಡೋದು ಅಂತ. ಇದು ಪೇಸ್ಟ್ ಮಾಡುವ ಶಾರ್ಟ್ ಕಟ್ ಆಗಿದೆ. ಏನಿದು ಪೇಸ್ಟ್ ಶಾರ್ಟ್ ಕಟ್ ಕೀ ಆಗಿದೆ. ಪೇಸ್ಟ್ ಮಾಡುವಂತಹ ಶಾರ್ಟ್ ಕಟ್ ಕೀ ಆಗಿದೆ. ಇನ್ನು Ctrl+X ಅಂದ್ರೆ ಏನು? ಸರಿ ಉತ್ತರ ಆಪ್ಷನ್ ಬಿ, ಕಟ್ ಅಂತ. Ctrl+X ಒಂದು ಸೆಲೆಕ್ಟ್ ಮಾಡಿ Ctrl+X ಅನ್ನು ಒತ್ತಿದ್ರೆ ಅದು ಡಿಲೀಟ್ ಆಗ್ಬಿಡುತ್ತೆ ಅಂತ ಒಂದು ಪದ ಇರುತ್ತೆ ನೋಡಿ. ಉದಾಹರಣೆ ನಾವೀಗ ಎಂದರೆ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡಿ Ctrl+X ಒತ್ತಿದ್ವಿ ಅಂದ್ರೆ ಎಂದರೆ ಅನ್ನೋದು ಹೊರಟೋಗುತ್ತೆ ಅಂತ. ಸೊ Ctrl+X ಕಟ್ ಕಮಾಂಡ್ ಆಗಿದೆ. ಏನು ಕಮಾಂಡ್ ಇದು? ಕಟ್ ಕಮಾಂಡ್. ಈ ಶಾರ್ಟ್ಕಟ್ ಕೀಗಳು ಆಕ್ಚುಲಿ ಕಮಾಂಡ್ಗಳಾಗಿರ್ತವೆ, ಗೊತ್ತಿರಲಿ. ಅಂದ್ರೆ ಆಯ್ಕೆ ಮಾಡಿದ ಕಂಟೆಂಟ್ ಅನ್ನ ಅದರ ಸ್ಥಳದಿಂದ ತೆಗೆದು ಹಾಕೋದಕ್ಕೆ ಇದನ್ನ ಬಳಸ್ತೀವಿ. ನಂತರ ಬೇಕಾದ್ರೆ Ctrl+V ಬಳಸಿ ಬೇರೆ ಸ್ಥಳಕ್ಕೆ ಪೇಸ್ಟ್ ಮಾಡ್ಬೋದು. ಆಕ್ಚುಲಿ ನೋಡ್ರಿ ಇಲ್ಲಿ Ctrl+C Ctrl+X ಏನ್ ವ್ಯತ್ಯಾಸ ಕೇಳಿದ್ರೆ, Ctrl+C ಮಾಡಿದಾಗ ಆ ಕಾಪಿ ಆಗಿರುತ್ತೆ, ಬಟ್ ಆ ಪದ ಅಥವಾ ಆ ಫೈಲ್ ಆ ಜಾಗದಲ್ಲೇ ಇರುತ್ತೆ. Ctrl+X ಮಾಡಿದಾಗ ಪದ ಏನಾಗುತ್ತೆ ಕೇಳಿದ್ರೆ ಕಾಪಿ ಆಗುತ್ತೆ, ಬಟ್ ಆ ಪ್ಲೇಸ್ ಇಂದ ಹೊರಟೋಗುತ್ತೆ. ಬಟ್ ಎರಡೂ ಕಡೆಯಲ್ಲೂ ಕೂಡ ನಾವು Ctrl+C ಮಾಡಿ ಅಥವಾ Ctrl+X ಮಾಡಿ ಎರಡೂ ಒಂದು ಶಾರ್ಟ್ಕಟ್ ಕೀ ಬಳಸಿದ ನಂತರ ನೀವು Ctrl+V ಒತ್ತಿದ್ರೆ ನೀವು ಎಲ್ಲಿ ಅದನ್ನ ಪೇಸ್ಟ್ ಮಾಡ್ಬೇಕು ಅಲ್ಲಿ ಪೇಸ್ಟ್ ಆಗುತ್ತೆ. ಬಟ್ Ctrl+C ಮಾಡಿ ಪೇಸ್ಟ್ ಮಾಡಿದಾಗ ಮೂಲ ಜಾಗದಲ್ಲೂ ಇರುತ್ತೆ. Ctrl+X ಮಾಡಿ ಪೇಸ್ಟ್ ಮಾಡಿದಾಗ ಮೂಲ ಜಾಗದಲ್ಲಿ ಅದು ಇರೋದಿಲ್ಲ. ಓಕೆನಾ? ಇನ್ನು Ctrl+Z ಬಳಸೋದ್ರಿಂದ ಏನಾಗುತ್ತೆ? ಸರಿ ಉತ್ತರ ಆಪ್ಷನ್ ಬಿ, ಅಂಡು ಆಗುತ್ತೆ. ಅಂಡು ಏನಿದು ಅಂಡು ಅಂತ ಹೇಳಿದ್ರೆ, Ctrl+Z ಹಿಂದಿನ ಆಕ್ಷನ್ ಅನ್ನ ಅಂಡು ಮಾಡಕ್ಕೆ ಬಳಸಲಾಗುತ್ತೆ. ಅಂದ್ರೆ ತಪ್ಪಾಗಿ ಮಾಡಿದ ಎಡಿಟ್ ಅನ್ನ ಹಿಂದಕ್ಕೆ ತೆಗೆದುಕೊಳ್ಳೋದು. Ctrl+Z ಒತ್ತಿದ್ರೆ, ಉದಾಹರಣೆ ನಾನೀಗ Ctrl+Z ಒತ್ತಿದ್ರೆ ಈ ಗೆರೆ ಅಳಿಸೋಗ್ಬಿಡುತ್ತೆ. ಮತ್ತೆ Ctrl+Z ಒತ್ತಿದ್ರೆ ನಾ ಈ ಮಾರ್ಕ್ ಮಾಡೋದ್ರೆ ಹೊರಟೋದು. ಅಂದ್ರೆ ಒಂದು ಕೆಲಸ ಒಂದು ಸ್ಟೆಪ್ ಬ್ಯಾಕ್ ಹೋಗ್ತಾ ಬರುತ್ತೆ ಅಂತ. ಹಾಗಾದ್ರೆ Ctrl+S ಒತ್ತಿದ್ರೆ ಏನಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸೇವ್ ಆಗುತ್ತೆ. Ctrl+S ಒತ್ತಿದ್ರೆ ಸೇವ್ ಅಂತ. ಈಗ ನಾನು ಇದನ್ನ ವರ್ಕ್ ಮಾಡ್ತಾ ಇದ್ದೀನಲ್ವಾ, ಈಗ ನಾನು Ctrl+S ಅಂತೇಳಿ ಕೀಬೋರ್ಡ್ ಅಲ್ಲಿ ಒತ್ತಿದ್ರೆ ಸೇವ್ ಅಂತೇಳಿ ಒಂದು ದೊಡ್ಡ ಬಾಕ್ಸ್ ಓಪನ್ ಆಗುತ್ತೆ. ಅಂದ್ರೆ ಎಲ್ಲಿ ಸೇವ್ ಮಾಡಬೇಕು, ಯಾವ ಹೆಸರಲ್ಲಿ ಸೇವ್ ಮಾಡಬೇಕು, ಈ ರೀತಿ ಓಪನ್ ಆಗುತ್ತೆ. ಸೊ Ctrl+S ಒತ್ತಿದ್ರೆ ಡೈರೆಕ್ಟ್ ಆಗಿ ನೀವು ಫೈಲಿಗೆ ಹೋಗಿ ನೀವು ಸೆಲೆಕ್ಟ್ ಮಾಡ್ಬೇಕಂತಿಲ್ಲ. ಡೈರೆಕ್ಟ್ ಆಗಿ ಶಾರ್ಟ್ಕಟ್ ಕೀ Ctrl+S ಅನ್ನೋದಿದೆಯಲ್ಲ, ಇದು ಸೇವ್ನ ಶಾರ್ಟ್ಕಟ್ ಕೀ ಆಗಿದೆ. ಸೇವ್ನ ಶಾರ್ಟ್ಕಟ್ ಕೀ ಆಗಿದೆ. ಸೇವ್ ಮಾಡೋದ್ರ ಶಾರ್ಟ್ಕಟ್ ಕೀ ಆಗಿದೆ. ಪದೇ ಪದೇ ಸೇವ್ ಮಾಡೋದ್ರಿಂದ ಡಾಟಾ ಲಾಸ್ ಅಪಾಯ ಕಡಿಮೆ ಆಗುತ್ತೆ. ಸೊ ಹೊಸ ಫೈಲ್ ಆಗಿದ್ರೆ ಮೊದಲ ಬಾರಿ ಲೊಕೇಶನ್ ನೇಮ್ ಕೇಳ್ಬೋದು, ಅದೇ ಬಾರಿ ಮುಂದಿನ ಬಾರಿ ಅದೇ ಫೈಲ್ಗೆ ಚೇಂಜಸ್ ಸೇವ್ ಆಗುತ್ತೆ. ಅದೇ ತರ ಚೇಂಜಸ್ ಸೇವ್ ಆಗ್ತಾ ಹೋಗುತ್ತೆ. ಅಂದ್ರೆ ಈಗ ಕೆಲವು ಸಾರಿ UPS ಇರೋದಿಲ್ಲ, ಅಥವಾ ಚಿಕ್ಕ ಚಿಕ್ಕ ಬ್ಯಾಟ್ರಿಗಳು ಇರೋದಿಲ್ಲ, ಚಿಕ್ಕ UPSಗಳು ಕೂಡ ಇರಲ್ಲ. ಈ ರೀತಿ ಕೆಲಸ ಮಾಡೋ ಸಂದರ್ಭದಲ್ಲಿ ಸಡನ್ ಆಗಿ ಒಂದ್ ವೇಳೆ ಈ ಶಟ್ ಡೌನ್ ಆಗ್ಬಿಟ್ರೆ, ಕರೆಂಟ್ ಹೋಗ್ಬಿಟ್ರೆ ಮಾಡ್ತಿರೋ ಕೆಲಸ ಅಷ್ಟು ಹೋಗುತ್ತೆ ಅಂತೇಳಿ, ಆಗ ನಾವು ಆಗಾಗ್ಗೆ ಕಂಟ್ರೋಲ್ ಸೇವ್ ಕೊಡ್ತಾ ಇದ್ರೆ ಅದು ಏನಾಗುತ್ತೆ, ಆಟೋಮೆಟಿಕಲಿ ಫಸ್ಟ್ ಟೈಮ್ ಮಾತ್ರ ಯಾವ ಹೆಸರಲ್ಲಿ ಸೇವ್ ಮಾಡಬೇಕು ಕೇಳುತ್ತೆ.
ನಂತರ ನೀವು ಉದಾಹರಣೆ 37ನೇ ಕ್ವಶನ್ ಓದ್ತಾ ಇದ್ದೀನಿ, ಕಂಟ್ರೋಲ್ ಸೇವ್ ಒತ್ತಿದ್ರೆ ಯಾವುದೋ ಒಂದು ಹೆಸರಲ್ಲಿ ನನಗೆ ಸರಿಯಾದ ಪಾತ್ ಅನ್ನು ಕೇಳಿ ಅಲ್ಲಿ ಹೋಗಿ ಸೇವ್ ಆಗಿರುತ್ತೆ. ನಾನೀಗ 50ನೇ ಕ್ವಶನಿಗೆ ಹೋದೆ, ಕರೆಂಟ್ ಹೋಗ್ಬೋದೇನೋ ಅಂತ ಡೌಟ್ ಶುರು ಆಯಿತು. ಮತ್ತೆ ಕಂಟ್ರೋಲ್ ಎಸ್ ಓದ್ತದೆ ಅಂದರೆ ಪೇಜ್ ಹಂಗೆ ಇರುತ್ತೆ, ಬಟ್ ನಾನು ಮೊದಲು ಸೇವ್ ಮಾಡಿದ ಜಾಗಕ್ಕೆ ಅದು ಹೋಗಿ ಸೇವ್ ಆಗುತ್ತೆ ಅಂತೇಳಿ. ಕಂಟ್ರೋಲ್ ಪಿ ಅಂದ್ರೆ ಏನು? ಸರಿ ಉತ್ತರ ಆಪ್ಷನ್ ಬಿ, ಪ್ರಿಂಟ್. ಕಂಟ್ರೋಲ್ ಪಿ ಒತ್ತಿದ್ರೆ ಪ್ರಿಂಟ್. ಇದರಿಂದ ಸಾಮಾನ್ಯವಾಗಿ ಪ್ರಿಂಟರ್ ಆಯ್ಕೆ ಮಾಡಿ ಡಾಕ್ಯುಮೆಂಟ್ ಅನ್ನು ಮುದ್ರಿಸಬಹುದು. ಕಾಪೀಸ್ ಮತ್ತು ಪೇಜಸ್ ರೇಂಜ್ ಮುಂತಾದ ಆಪ್ಷನ್ಗಳನ್ನು ಹೊಂದಿಸಬಹುದು. ಬಹುತೇಕ ಆಫೀಸ್ ಅಪ್ಲಿಕೇಶನ್ ನಲ್ಲಿ ಇದು ಸಾಮಾನ್ಯ ಶಾರ್ಟ್ಕಟ್ ಆಗಿದೆ. ಕಂಟ್ರೋಲ್ ಎ ಅಂದ್ರೆ ಏನು? ಸರಿ ಉತ್ತರ ಕಂಟ್ರೋಲ್ ಎ ಮೀನ್ಸ್ ಸೆಲೆಕ್ಟ್ ಆಲ್ ಅಂತೇಳಿ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸೆಲೆಕ್ಟ್ ಆಲ್ ಅಂತೇಳಿ ಅಂದ್ರೆ ನಾನು ಉದಾಹರಣೆಗೆ ಈ ಎಂದರೆ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಎ ಒತ್ತಿದ್ರೆ ಇಲ್ಲಿ ಈ ಪೇಜಲ್ಲಿ ಇರುವಂತದ್ದು ಅಥವಾ ಈ ಡಾಕ್ಯುಮೆಂಟ್ ಅಲ್ಲಿ ಇರೋದು ಎಲ್ಲದೂ ಸೆಲೆಕ್ಟ್ ಆಗುತ್ತೆ ಅಂತ. ಆನಂತರ ನಾನು ಅದನ್ನ ಕಾಪಿ ಮಾಡ್ಬೋದು, ಕಟ್ ಮಾಡ್ಬೋದು, ಪೇಸ್ಟ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಸೊ ಕಂಟ್ರೋಲ್ ಎ ಅಂದ್ರೆ ಸೆಲೆಕ್ಟ್ ಆಲ್ ಅಂತೇಳಿ. ಸೊ ಕಂಟ್ರೋಲ್ ಎ ಪ್ರಸ್ತುತ ಡಾಕ್ಯುಮೆಂಟ್ ಅಥವಾ ಫೈಲ್ ನಲ್ಲಿರುವ ಕಂಟೆಂಟ್ ಅನ್ನ ಸೆಲೆಕ್ಟ್ ಮಾಡುತ್ತೆ. ಸೊ ವರ್ಡ್ ನಲ್ಲಿ ಸಂಪೂರ್ಣ ಡಾಕ್ಯುಮೆಂಟ್ ಅನ್ನ ಸೆಲೆಕ್ಟ್ ಮಾಡುತ್ತೆ. ನಂತರ ಕಾಪಿ, ಕಟ್ ಅಥವಾ ಫಾರ್ಮ್ಯಾಟಿಂಗ್ ಮಾಡ್ಬೋದು. ಸೊ ಅಪ್ಲಿಕೇಶನ್ ಆಧರಿಸಿ ಇದರ ವ್ಯಾಪ್ತಿ ಸ್ವಲ್ಪ ಬದಲಾಗ್ತದೆ. ಮೇಲ್ ಮರ್ಜ್ ಮುಖ್ಯವಾಗಿ ಯಾವುದಕ್ಕೆ ಉಪಯುಕ್ತ? ಮೇಲ್ ಮರ್ಜ್ ಯಾವುದಕ್ಕೆ ಯೂಸ್ಫುಲ್ ಆಗಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ. ಒಂದೇ ಮಾದರಿ ಪತ್ರಗಳನ್ನ ಹಲವರಿಗೆ ವೈಯಕ್ತೀಕರಿಸಿ ಸಿದ್ಧಪಡಿಸೋದಕ್ಕೆ ಯೂಸ್ ಆಗುತ್ತೆ ಇದು. ನೋಡಿ ಆಕ್ಚುಲಿ ಏನಂದ್ರೆ ಮೇಲ್ ಮರ್ಜ್ ಒಂದು ಡಾಕ್ಯುಮೆಂಟ್ ಟೆಂಪ್ಲೇಟ್ಗೆ ಬೇರೆ ಬೇರೆ ರೆಸಿಪಿಯೆಂಟ್ ಡಾಟಾ ಸಿಗುತ್ತೆ. ಅಂದ್ರೆ ಲೆಟರ್ಸ್, ಲೇಬಲ್ಸ್ ಮತ್ತು ಎನ್ವೆಲೋಪ್ಗಳಿಗೆ ತಯಾರಿಸಕ್ಕೆ ಉಪಯುಕ್ತವಾಗಿದೆ. ಒಂದೇ ಡಾಕ್ಯುಮೆಂಟ್ ಫಾರ್ಮೆಟ್ ಅನ್ನ ಹಲವರಿಗೆ ಬಳಸಬಹುದು. ಇದು ದೊಡ್ಡ ಪ್ರಮಾಣದಲ್ಲಿ ಕರೆಸ್ಪಾಂಡೆನ್ಸ್ ನ ಟೈಮ್ ಅನ್ನು ಉಳಿಸುತ್ತೆ. ಭಾಗ 6 MS ಎಕ್ಸೆಲ್ ಗೆ ಸಂಬಂಧಪಟ್ಟಿದೆ. MS ಎಕ್ಸೆಲ್ ನ ರಿಲೇಟೆಡ್ ಆಗಿರೋ ಪ್ರಶ್ನೆಗಳನ್ನು ನೋಡ್ತಾ MS ಎಕ್ಸೆಲ್ ಯಾವ ರೀತಿಯ ಸಾಫ್ಟ್ವೇರ್? ಸರಿಯಾದ ಉತ್ತರ ಇದೊಂದು ಸ್ಪ್ರೆಡ್ ಶೀಟ್ ಆಗಿದೆ. ಇದೊಂದು ಸ್ಪ್ರೆಡ್ ಶೀಟ್ ಆಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ರಾಸ್ ಮತ್ತು ಕಾಲಮ್ಸ್ ಅನ್ನು ಒಳಗೊಂಡಿರುತ್ತೆ. ರಾಸ್ ಅಂಡ್ ಕಾಲಮ್ಸ್. ರಾಸ್ ಮತ್ತು ಕಾಲಮ್ಸ್ ಅನ್ನು ಒಳಗೊಂಡಿರುತ್ತೆ. ಇದು ಕ್ಯಾಲ್ಕುಲೇಷನ್, ಡಾಟಾ ಅನಾಲಿಸಿಸ್ ಮತ್ತು ಚಾರ್ಟ್ ಮಾಡಲು ಬಳಸ್ತಾರೆ. ಎಲ್ಲೆಲ್ಲಿ ಬಳಸ್ತಾರೆ? ಕ್ಯಾಲ್ಕುಲೇಷನ್, ಡಾಟಾ ಅನಾಲಿಸಿಸ್ ಮತ್ತು ಚಾರ್ಟ್ಸ್ ಮಾಡೋದಕ್ಕೆ MS ಎಕ್ಸೆಲ್ ಅನ್ನು ಬಳಸ್ತಾರೆ. ಬಿಸ್ನೆಸ್ ಮತ್ತು ಆಫೀಸ್ ಕೆಲಸಗಳಲ್ಲಿ ತುಂಬಾ ವ್ಯಾಪಕವಾಗಿ ಇದು ಬಳಕೆಯಲ್ಲಿದೆ. ಇನ್ನು ಎಕ್ಸೆಲ್ ನ ಸಾಮಾನ್ಯ ಎಕ್ಸ್ಟೆನ್ಷನ್ ಏನು ಅಂದ್ರೆ ಯಾವುದೇ ಒಂದು ಫೈಲ್ ಅನ್ನ ಎಕ್ಸೆಲ್ ಫೈಲ್ ನ ಸೇವ್ ಮಾಡಿದಾಗ ಯಾವ ರೀತಿಯಾಗಿ ಅದು ಸೇವ್ ಆಗುತ್ತೆ ಅಂತ ಹೇಳಿ. ಸರಿ ಉತ್ತರ ಆಪ್ಷನ್ ಬಿ, .xlsx ಅಂತೇಳಿ ಸೇವ್ ಆಗುತ್ತೆ. ಸೊ ಇದು ಮಾಡರ್ನ್ ಎಕ್ಸೆಲ್ ಫೈಲ್ ಫಾರ್ಮೆಟ್ ಆಗಿದೆ. ವರ್ಕ್ ಬುಕ್ ನಲ್ಲಿ ಹಲವು ವರ್ಕ್ಶೀಟ್ ಇರ್ಬೋದು. .xl ಹಳೆಯ ಎಕ್ಸೆಲ್ ಫಾರ್ಮೆಟ್ ಆಗಿರುತ್ತೆ. ಎಕ್ಸೆಲ್ ನಲ್ಲಿ ರೋ ಮತ್ತು ಕಾಲಮ್ ಅನ್ನ ಸೇರಿಸುವ ಸ್ಥಳವನ್ನ ಏನಂತ ಕರೀತಾರೆ? ಸರಿ ಉತ್ತರ ಆಪ್ಷನ್ ಬಿ, ಸೆಲ್ ಅಂತೇಳಿ ಕರೀತಾರೆ. ಸೆಲ್ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಂತ ಕರೀತಾರೆ? ಸೆಲ್ ಅಂತ ಕರೀತಾರೆ. ಉದಾಹರಣೆಗೆ A1 ಒಂದು ಸೆಲ್ ಅಡ್ರೆಸ್ ಆಗಿದೆ. ಸೆಲ್ ನಲ್ಲಿ ಟೆಕ್ಸ್ಟ್, ನಂಬರ್ ಅಥವಾ ಫಾರ್ಮುಲಾ ಇರಬಹುದು. ಎಕ್ಸೆಲ್ ನಲ್ಲಿ ಫಾರ್ಮುಲಾ ಸಾಮಾನ್ಯವಾಗಿ ಯಾವ ಚಿಹ್ನೆಯಿಂದ ಪ್ರಾರಂಭ ಆಗುತ್ತೆ? ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿರೋ ಪ್ರಶ್ನೆ ಇದು, ನೋಟ್ ಮಾಡ್ಕೊಳ್ಳಿ. ಎಕ್ಸೆಲ್ ನಲ್ಲಿ ಒಂದು ಫಾರ್ಮುಲಾ, ಒಂದು ಸೂತ್ರವನ್ನು ಹಾಕಿದಾಗ ಅದು ಯಾವ ಚಿಹ್ನೆಯಿಂದ ಪ್ರಾರಂಭ ಆಗುತ್ತೆ ಅಂತೇಳಿ. ರೈಟ್ ಆನ್ಸರ್ ಈಸ್ ಸಿ, ಈಕ್ವಲ್ಸ್ ಇಂದ ಶುರು ಆಗುತ್ತೆ. ಎಕ್ಸೆಲ್ ಫಾರ್ಮುಲಾ ಸಾಮಾನ್ಯವಾಗಿ ಇಸ್ ಈಕ್ವಲ್ ಟು ಚಿಹ್ನೆಯಿಂದ ಪ್ರಾರಂಭ ಆಗುತ್ತೆ. ಉದಾಹರಣೆಗೆ ಇಸ್ ಈಕ್ವಲ್ ಟು A1 ಪ್ಲಸ್ B1. ಸಮ್ ಫಂಕ್ಷನ್ ನ ಉಪಯೋಗ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಮೊತ್ತ ಕಂಡು ಹಿಡಿಯೋದಕ್ಕೆ ಬಳಸ್ತಾರೆ. ಆಪ್ಷನ್ ಬಿ ರೈಟ್ ಆನ್ಸರ್. ಇದು ಹಲವು ಸೆಲ್ಸ್ ಅನ್ನ ವ್ಯಾಲ್ಯೂಗಳನ್ನ ಸೇರಿಸುತ್ತೆ. ಎಕ್ಸೆಲ್ ನಲ್ಲಿ ಬಹಳ ಸಾಮಾನ್ಯವಾಗಿ ಬಳಸುವ ಫಂಕ್ಷನ್ ಯಾವುದು? ಸಮ್. ಅವರೇಜ್ ಫಂಕ್ಷನ್ ಬಳಸೋದು ಏನಕ್ಕೋಸ್ಕರ? ರೈಟ್ ಆನ್ಸರ್ ಇದು ಆಪ್ಷನ್ ಬಿ, ಸರಾಸರಿಯನ್ನು ಕಂಡುಹಿಡಿಯೋದಕ್ಕೆ ಅವರೇಜ್ ಫಂಕ್ಷನ್ ಅನ್ನ ಬಳಸ್ತೀವಿ. ಸಾಮಾನ್ಯವಾಗಿ ಅವರೇಜ್ ಫಂಕ್ಷನ್ ಗಳ ವ್ಯಾಲ್ಯೂಗಳ ಅರಿಥ್ಮೆಟಿಕ್ ಮೀನ್ ಅನ್ನು ಕಂಡುಹಿಡಿತೀವಿ. ಉದಾಹರಣೆಗೆ ಅವರೇಜ್ ಈ ರೀತಿ ಹೊಡೆದಾಗ ಇಸ್ ಈಕ್ವಲ್ ಟು ಹೊಡೆದು ಅವರೇಜ್ ಹೊಡೆದು A1 ಇಷ್ಟು A10 ಹೊಡೆದ್ರೆ ಸಂಪೂರ್ಣ ಇವುಗಳ ಅವರೇಜ್ ಅನ್ನ ತೋರಿಸುತ್ತೆ. ಮಾರ್ಕ್ ಅಥವಾ ನ್ಯೂಮೆರಿಕಲ್ ಡಾಟಾ ಅನಾಲಿಸಿಸ್ಗೆ ಉಪಯುಕ್ತವಾಗಿದೆ. ಬ್ಲಾಂಕ್ ಸೆಲ್ಗಳಲ್ಲಿ ಸೆಲ್ಸ್ ಸಾಮಾನ್ಯವಾಗಿ ಕ್ಯಾಲ್ಕುಲೇಷನ್ ಅಲ್ಲಿ ಪರಿಗಣಿಸೋದಿಲ್ಲ.
ಮ್ಯಾಕ್ಸ್ ಫಂಕ್ಷನ್ ಏನಿದೆ? ಸರಿ ಉತ್ತರ ಆಪ್ಷನ್ ಎ, ಅತಿ ದೊಡ್ಡ ಮೌಲ್ಯವನ್ನು ಕಂಡುಹಿಡಿಯುತ್ತೆ, ಮ್ಯಾಕ್ಸಿಮಮ್ ಮೌಲ್ಯವನ್ನು ಕಂಡುಹಿಡಿಯುತ್ತೆ. ಮ್ಯಾಕ್ಸ್ ಫಂಕ್ಷನ್ ಏನಿದೆ ಅತಿ ದೊಡ್ಡ ಸಂಖ್ಯೆಯನ್ನು ಇದು ನೀಡುತ್ತೆ. ಉದಾಹರಣೆಗೆ ಮಾರ್ಕ್ಸ್ಗಳಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಅನ್ನು ಕಂಡುಹಿಡಿಯೋದಕ್ಕೆ ಅಥವಾ ಡಾಟಾ ಅನಾಲಿಸಿಸ್ಗೆ. ಇನ್ನು ಟ್ಯಾಕ್ಸ್ ವ್ಯಾಲ್ಯೂಸ್ ಅಲ್ಲಿ ಸಾಮಾನ್ಯ ನ್ಯೂಮರಿಕ್ ಮ್ಯಾಕ್ಸ್ ಕ್ಯಾಲ್ಕುಲೇಷನ್ ಅನ್ನು ಪರಿಗಣಿಸಲಾಗುವುದಿಲ್ಲ. ಮಿನ್ ಫಂಕ್ಷನ್ ಯಾವುದಕ್ಕೆ ಬಳಸ್ತೀರಿ? ಈಸಿಯಾಗಿ ಗೊತ್ತಾಯ್ತು, ಮ್ಯಾಕ್ಸ್ ಗೊತ್ತಾಯ್ತು ಅಂದ್ರೆ ಇದು ಗೊತ್ತಾಗುತ್ತೆ. ಸರಿ ಉತ್ತರ ಅತಿ ಚಿಕ್ಕ ಮೌಲ್ಯ ಇರುವಂತಹ ಆಪ್ಷನ್ ಅಲ್ಲಿ, ಉದಾಹರಣೆಗೆ 50 ಜನರ ಒಂದು ಅಂಕಪಟ್ಟಿ ಇದೆ, ಅಂಕ ಮಾರ್ಕ್ಸ್ ಲಿಸ್ಟ್ ಇದೆ, ಅದರಲ್ಲಿ ಅತಿ ಚಿಕ್ಕ ಮೌಲ್ಯ ಕಂಡುಹಿಡಬೇಕಂದ್ರೆ ಮಿನ್ ಫಂಕ್ಷನ್ ಯೂಸ್ ಆಗುತ್ತೆ. ಉದಾಹರಣೆಗೆ ಲೋಯೆಸ್ಟ್ ಮಾರ್ಕ್ ಅನ್ನು ಕಂಡುಹಿಡಿಯೋದಕ್ಕೆ ಇದನ್ನು ಬಳಸಬಹುದಾಗಿದೆ. ಮ್ಯಾಕ್ಸ್ಗೆ ವಿರುದ್ಧವಾಗಿ ಇದು ಕಾರ್ಯನಿರ್ವಹಿಸುತ್ತೆ. ಎಕ್ಸೆಲ್ ನಲ್ಲಿ ಕಾಲಮ್ಗಳನ್ನು ಸಾಮಾನ್ಯವಾಗಿ ಹೇಗೆ ಗುರುತಿಸಲಾಗುತ್ತೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಲೆಟರ್ ಅಂತಲೇ ಗುರುತಿಸಲಾಗುತ್ತೆ. ಆಪ್ಷನ್ ಬಿ ಲೆಟರ್ ಅಂತಲೇ ಗುರುತಿಸಲಾಗುತ್ತೆ. ಎಕ್ಸೆಲ್ ಕಾಲಮ್ಸ್ ಅನ್ನ ಎ ಬಿ ಸಿ ಮುಂತಾದ ಲೆಟರ್ ಇಂದ ಗುರುತಿಸಲಾಗುತ್ತೆ. ಗುರುತಿಸ್ತೀವಿ. ಮುಂದುವರೆದು ಕಾಲಮ್ನಲ್ಲಿ ಎ ಬಿ ಮುಂತಾದವುಗಳು ಬರ್ತವೆ. ಸೊ ಪ್ರತಿ ಕಾಲಮ್ಗೆ ಯೂನಿಕ್ ಪೊಸಿಷನ್ ಇರುತ್ತೆ. ರಾ ಮತ್ತು ಕಾಲಮ್ ಸೇರಿ ಸೆಲ್ ಅಡ್ರೆಸ್ಗಳು ರೂಪುಗೊಳ್ಳುತ್ತವೆ. ಎಕ್ಸೆಲ್ ನಲ್ಲಿ ರೋಗಳನ್ನ ಸಾಮಾನ್ಯವಾಗಿ ಹೇಗೆ ಗುರುತಿಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ನಂಬರ್ಸ್ ರೂಪದಲ್ಲಿ ಗುರುತಿಸಲಾಗುತ್ತೆ. ಕಾಲಮ್ಗಳು ಲೆಟರ್ಸ್ ರೂಪದಲ್ಲಿ, ರೋಗಳನ್ನ ನಂಬರ್ ರೂಪದಲ್ಲಿ ಗುರುತಿಸಲಾಗುತ್ತೆ. ಆಕ್ಚುಲಿ ಕಾಲಮ್ನ ಲೆಟರ್ ಮತ್ತು ರೋ ನಂಬರ್ ಸೇರಿ ಸೆಲ್ ಅಡ್ರೆಸ್ ಸೃಷ್ಟಿ ಆಗುತ್ತೆ. ಉದಾಹರಣೆಗೆ B5 ಅಂದ್ರೆ ಇಲ್ಲಿ ಬಿ ಅನ್ನೋದು ಏನು ಹೇಳಿ, ಬಿ ಅನ್ನೋದು ಕಾಲಮ್, 5 ಅನ್ನೋದು ರೋ, ಇವೆರಡು ಸೇರಿ ಕಾಲಮ್ ಬಿ ರೋ 5 ಸೃಷ್ಟಿಯಾಗುತ್ತೆ. ಕಾಲಮ್ ಬಿ ಮತ್ತು ರೋ 5 ಸೃಷ್ಟಿಯಾಗುತ್ತೆ. ಇನ್ನು ಪವರ್ ಪಾಯಿಂಟ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. MS ಪವರ್ ಪಾಯಿಂಟ್ ಮುಖ್ಯವಾಗಿ ಯಾವುದಕ್ಕೆ ಬಳಸ್ತೀವಿ? ಸರಿಯಾದ ಉತ್ತರ ಆಪ್ಷನ್ ಪ್ರೆಸೆಂಟೇಷನ್ಗೆ ಬಳಸ್ತೀವಿ. MS ಪವರ್ ಪಾಯಿಂಟ್ ಅನ್ನು ಸಾಮಾನ್ಯವಾಗಿ ಪ್ರೆಸೆಂಟೇಷನ್ಗೆ ಬಳಸ್ತೀವಿ. ಇದೊಂದು ಪ್ರೆಸೆಂಟೇಷನ್ ತಯಾರಿಸುವಂತ ಸಾಫ್ಟ್ವೇರ್ ಆಗಿದೆ. ಇದರಲ್ಲಿ ಸ್ಲೈಡ್ಸ್, ಟೆಕ್ಸ್ಟ್, ಇಮೇಜಸ್, ಚಾರ್ಟ್ಸ್ ಮತ್ತು ವಿಡಿಯೋಸ್ ಅನ್ನು ಸೇರಿಸಬಹುದು. ಏನು ಸೇರಿಸಬಹುದು? ಸ್ಲೈಡ್ಸ್, ಹಾಗೇನೆ ಟೆಕ್ಸ್ಟ್, ಹಾಗೇನೆ ಇಮೇಜಸ್, ಹಾಗೇನೆ ಚಾರ್ಟ್ಸ್, ಹಾಗೇನೆ ವಿಡಿಯೋಸ್ ಅನ್ನು ಕೂಡ ಆಡ್ ಮಾಡಬಹುದು. MS ಪವರ್ ಪಾಯಿಂಟ್ ಅಲ್ಲಿ ಸಾಮಾನ್ಯವಾಗಿ ಪ್ರೆಸೆಂಟೇಷನ್ಗಳಿಗೆ ಸಾಮಾನ್ಯವಾಗಿ ಇದನ್ನು ಯೂಸ್ ಮಾಡ್ತಾರೆ. MS ಪವರ್ ಪಾಯಿಂಟ್ ಅನ್ನ ಯೂಸ್ ಮಾಡ್ತಾರೆ. ಟೀಚಿಂಗ್ ಮತ್ತು ಬಿಸ್ನೆಸ್ ಪ್ರೆಸೆಂಟೇಷನ್ಗೆ ಬಹಳ ಉಪಯುಕ್ತ ಇದೆ. ಇಲ್ಲಿ ಸ್ಲೈಡ್ ಟ್ರಾನ್ಸಿಷನ್ ಮತ್ತು ಅನಿಮೇಷನ್ ಕೂಡ ಲಭ್ಯ ಇದೆ. ಪವರ್ ಪಾಯಿಂಟ್ ಫೈಲ್ ನ ಸಾಮಾನ್ಯ ಎಕ್ಸ್ಟೆನ್ಷನ್ ಯಾವುದು? ಪವರ್ ಪಾಯಿಂಟ್ ಫೈಲ್ ನ ಸಾಮಾನ್ಯ ಎಕ್ಸ್ಟೆನ್ಷನ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, .pptx. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಮಾಡರ್ನ್ ಪವರ್ ಪಾಯಿಂಟ್ ಫಾರ್ಮೆಟ್ ಆಗಿದೆ. ಪ್ರೆಸೆಂಟೇಷನ್ ನಲ್ಲಿ ಅನೇಕ ಸ್ಲೈಡ್ ಇರ್ಬೋದು. .ppt ಹಳೆಯ ಪವರ್ ಪಾಯಿಂಟ್ ಫಾರ್ಮೆಟ್, ಬಟ್ ಹೊಸದು .pptx ಆಗಿದೆ. ಪವರ್ ಪಾಯಿಂಟ್ ನಲ್ಲಿ ಒಂದು ಪ್ರೆಸೆಂಟೇಷನ್ ಪುಟವನ್ನ ಏನಂತ ಕರಿತೀವಿ? ಪವರ್ ಪಾಯಿಂಟ್ ಮಾಡ್ಬೇಕಾದ್ರೆ ತುಂಬಾ ಪೇಜಸ್ ಇರುತ್ತಲ್ಲ, ಈ ಒಂದೊಂದು ಪೇಜ್ ಅನ್ನ ಏನಂತ ಕರಿತೀವಿ? ಸರಿ ಉತ್ತರ ಆಪ್ಷನ್ ಬಿ, ಸ್ಲೈಡ್ಸ್ ಅಂತ ಕರಿತೀವಿ. ಸ್ಲೈಡ್ಸ್ ಅಂತ ಕರಿತೀವಿ. ಸೊ ಪೇಜ್ ಲೈಕ್ ಸ್ಕ್ರೀನ್ ಅನ್ನ ಸ್ಲೈಡ್ ಅಂತಾರೆ. ಪ್ರತಿ ಸ್ಲೈಡ್ ನಲ್ಲಿ ಟೆಕ್ಸ್ಟ್ ಇರ್ಬೋದು, ಇಮೇಜ್ ಇರ್ಬೋದು, ಚಾರ್ಟ್ ಇರ್ಬೋದು, ಅನೇಕ ಸ್ಲೈಡ್ ಸೇರಿ ಒಂದು ಪ್ರೆಸೆಂಟೇಷನ್ ಆಗುತ್ತೆ. ಉದಾಹರಣೆಗೆ ಯಾವುದೋ ಒಂದು ಟೂರಿಗೆ ಸಂಬಂಧಪಟ್ಟಂತ ಒಂದು ಪ್ರೆಸೆಂಟೇಷನ್ ಅಂದ್ರೆ ಅಲ್ಲಿ ಪ್ರಾರಂಭದಿಂದ ಹಿಡಿದು ಅಂದ್ರೆ ಇಂಟ್ರಡಕ್ಷನ್ ಇಂದ ಹಿಡಿದು ಡೆವಲಪ್ಮೆಂಟ್, ಟೂರಿಗೆ ಹೋಗಿ ಬಂದಿರೋದ್ರಿಂದ ಹಿಡಿದು ಕನ್ಕ್ಲೂಷನ್ ತನಕ ಯಾವುದೋ ಒಂದು ಎಸ್ಸೆ ಇರ್ಬೋದು, ಯಾವುದೋ ಒಂದು ಪ್ರಾಜೆಕ್ಟ್ ಇರ್ಬೋದು, ಅವೆಲ್ಲವೂ ಕೂಡ ಒಟ್ಟಾರೆ ಸೇರಿ ಒಂದು ಪ್ರೆಸೆಂಟೇಷನ್. ಪ್ರತಿ ಪೇಜ್ ಅನ್ನ ಸ್ಲೈಡ್ ಅಂತೀವಿ. ಸೊ ಸ್ಲೈಡ್ ಟ್ರಾನ್ಸಿಷನ್ ಅಂದ್ರೆ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಸ್ಲೈಡ್ಗಳ ನಡುವೆ ಬದಲಾವಣೆಯ ಪರಿಣಾಮ. ಸ್ಲೈಡ್ ಟ್ರಾನ್ಸಿಷನ್ ಮಾಡಿದಾಗ ಬದಲಾವಣೆಗಳಾಗ್ತವೆ. ಅಂದ್ರೆ ಟ್ರಾನ್ಸಿಷನ್ ಅಂದ್ರೆ ಒಂದು ಸ್ಲೈಡ್ ಇಂದ ಮತ್ತೊಂದು ಸ್ಲೈಡ್ಗೆ ಹೋಗುವಾಗ ಕಾಣುವ ಎಫೆಕ್ಟ್. ಅದು ಝೂಮ್ ಇನ್, ಝೂಮ್ ಔಟ್ ಆಗ್ಬೋದು, ಅಥವಾ ಸ್ಲೈಡ್ ಕಟ್ ಆದ ರೀತಿ ಆಗ್ಬೋದು. ಅಂದ್ರೆ ಒಂದು ಸ್ಲೈಡ್ ಹೋಗಿ ಇನ್ನೊಂದು ಸ್ಲೈಡ್ ಬರ್ಬೇಕಾದ್ರೆ ಒಂದು ಎನಿಮೇಷನ್ ಇರುತ್ತಲ್ಲ, ಎನಿಮೇಷನ್ ಅಂತ ನಾವು ಹೇಳಿದ್ರೆ ಅರ್ಥ ಆಗುತ್ತೆ. ಈ ಎನಿಮೇಷನ್ಗೆ ನಾವು ಏನಂತೀವಿ? ಸ್ಲೈಡ್ ಟ್ರಾನ್ಸಿಷನ್ ಅಂತೀವಿ. ಸೊ ಸ್ಲೈಡ್ ಶೋ ಆರಂಭಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಎಲ್ಲ ರೆಡಿ ಆಗಿದೆ, ಈ ಇನ್ನು ಸ್ಲೈಡ್ ಶೋ ಶುರು ಮಾಡಬೇಕು, ಹಾಗಾದ್ರೆ ಅದಕ್ಕೆ ಶಾರ್ಟ್ಕಟ್ ಕೀ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ, F5. F5 ಒತ್ತಿದ್ರೆ ನೇರವಾಗಿ ಪ್ರೆಸೆಂಟೇಷನ್ ಶುರು ಆಗುತ್ತೆ.
ಪ್ರಸ್ತುತ ಸ್ಲೈಡ್ ಇಂದ ಆರಂಭಿಸಲು ಶಿಫ್ಟ್ ಪ್ಲಸ್ F5 ಬಳಸಬಹುದು. ಪ್ರೆಸೆಂಟೇಷನ್ ಮೋಡ್ ನಲ್ಲಿ ಸ್ಲೈಡ್ ಪ್ರದರ್ಶನ ಆಗುತ್ತೆ. ಇನ್ನು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಇಂಟರ್ನೆಟ್ ಮತ್ತು ಇಮೇಲ್ ರಿಲೇಟೆಡ್ ಕ್ವಶನ್ಗಳನ್ನು ನೋಡೋಣ. ಮೊದಲ ಪ್ರಶ್ನೆ WWW ಇದರ ಪೂರ್ಣ ರೂಪ ಏನು? ಸರಿಯಾದ ಆಪ್ಷನ್ ವರ್ಲ್ಡ್ ವೈಡ್ ವೆಬ್. ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಇದು ವರ್ಲ್ಡ್ ವೈಡ್ ವೆಬ್. ಆಕ್ಚುಲಿ WWW ಇದೆಯಲ್ಲ, ಇದು ಇಂಟರ್ನೆಟ್ ಮೂಲಕ ಪ್ರವೇಶಿಸಬಹುದಾದ ಇಂಟರ್ ಕನೆಕ್ಟೆಡ್ ವೆಬ್ ರಿಸೋರ್ಸ್ ವ್ಯವಸ್ಥೆಯಾಗಿದೆ. ವೆಬ್ ಪೇಜಸ್ ಸಾಮಾನ್ಯವಾಗಿ ಬ್ರೌಸರ್ಸ್ ಮೂಲಕ ತೆರೆದುಕೊಳ್ಳುತ್ತೆ. ಇಂಟರ್ನೆಟ್ ಮತ್ತು WWW ಒಂದೇ ಅರ್ಥದ ಪದಗಳಲ್ಲ. ಗೊತ್ತಿದೆ. URL ನ ಪೂರ್ಣ ರೂಪ ಏನು? ಇದನ್ನು ಕೂಡ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದೆ. ಸರಿ ಉತ್ತರ ಆಪ್ಷನ್ ಎ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. URL ಎನ್ನುವುದು ಒಂದು ವೆಬ್ ರಿಸೋರ್ಸ್ ನ ಅಡ್ರೆಸ್ ಅನ್ನ ಸೂಚಿಸಕ್ಕೆ ಬಳಸ್ತಾರೆ. ವೆಬ್ ರಿಸೋರ್ಸಸ್ ನ ಅಡ್ರೆಸ್ ಸೂಚಿಸಲು ಬಳಸಲಾಗುತ್ತೆ. ವೆಬ್ಸೈಟ್ ಅಥವಾ ವೆಬ್ ಪೇಜ್ಗೆ ಹೋಗಲು ಇದನ್ನು ಬಳಸಲಾಗುತ್ತೆ. ಇದರಲ್ಲಿ ಪ್ರೋಟೋಕಾಲ್ ಮತ್ತು ಡೊಮೈನ್ ಮುಂತಾದ ಭಾಗಗಳು ಇರಬಹುದು. ಉದಾಹರಣೆಗೆ HTTPS ಒಂದು ಪ್ರೋಟೋಕಾಲ್ ಆಗಿದೆ. ಇದರಲ್ಲಿ ಒಂದು ಪ್ರೋಟೋಕಾಲ್ಗೆ ಉದಾಹರಣೆ ಕೊಡಬಹುದಾದ್ರೆ HTTPS ಏನಿದು ಒಂದು ಪ್ರೋಟೋಕಾಲ್. ಕೆಳಗಿನವುಗಳಲ್ಲಿ ವೆಬ್ ಬ್ರೌಸರ್ ಯಾವುದು? ಸರಿ ಉತ್ತರ ಆಪ್ಷನ್ ಎ ಕ್ರೋಮ್. ಇದೊಂದು ವೆಬ್ ಬ್ರೌಸರ್. ಈ ಕ್ರೋಮ್ ನ ಯೂಸ್ ಮಾಡಿಕೊಂಡು ನಾವು ಯಾವುದೇ ವೆಬ್ಸೈಟ್ ಅನ್ನು ಓಪನ್ ಮಾಡಬಹುದು. ಇದರಿಂದ ವೆಬ್ಸೈಟ್ಗಳು ಮತ್ತು ವೆಬ್ ಅಪ್ಲಿಕೇಶನ್ ಓಪನ್ ಮಾಡಬಹುದು. ಕ್ರೋಮಿಯಂ ಪ್ರಾಜೆಕ್ಟ್ ಆಧಾರಿತ ಬ್ರೌಸರ್ ಆಗಿದೆ. ಬುಕ್ ಮಾರ್ಕು, ಟ್ಯಾಬ್ಸ್ ಮತ್ತು ಎಕ್ಸ್ಟೆನ್ಷನ್ ಮುಂತಾದ ಫೀಚರ್ಗಳನ್ನು ಇದು ಹೊಂದಿದೆ. ಗೂಗಲ್ ಕ್ರೋಮ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ. ಇದೊಂದು ವೆಬ್ ಬ್ರೌಸರ್ ಆಗಿದೆ. ಗೂಗಲ್ ಕ್ರೋಮ್ ಒಂದು ವೆಬ್ ಬ್ರೌಸರ್. ಇದು ವೆಬ್ ಪೇಜಸ್ ರೆಂಡರ್ ಮಾಡಿ ಬಳಕೆದಾರರಿಗೆ ತೋರಿಸುತ್ತೆ. ಇಂಟರ್ನೆಟ್ ಸರ್ವಿಸ್ಗೆ ಪ್ರವೇಶಿಸಲು ಇದನ್ನು ಬಳಸಬಹುದು. ಗೂಗಲ್ ಸರ್ಚ್ ಸ್ವತಃ ಸರ್ಚ್ ಇಂಜಿನ್ ಕ್ರೋಮ್ ಬ್ರೌಸರ್ ಆಗಿದೆ. ಸರ್ಚ್ ಇಂಜಿನ್ಗೆ ಉದಾಹರಣೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಗೂಗಲ್. ಗೂಗಲ್ ಒಂದು ಪ್ರಮುಖ ಸರ್ಚ್ ಇಂಜಿನ್ ಆಗಿದೆ. ಇಂಟರ್ನೆಟ್ ನಲ್ಲಿ ಮಾಹಿತಿಯನ್ನು ಹುಡುಕೋದಕ್ಕೆ ಸಹಾಯ ಮಾಡುತ್ತೆ. ಸರ್ಚ್ ಕ್ವೇರಿ ಆಧರಿಸಿ ವೆಬ್ ರಿಸಲ್ಟ್ ಅನ್ನ ಕೊಡುತ್ತೆ. ಅಂದ್ರೆ ನೀವು ಏನನ್ನ ಸರ್ಚ್ ಮಾಡ್ತೀರಿ ಅದಕ್ಕೆ ರಿಸಲ್ಟ್ ಅನ್ನ ಕೊಡುತ್ತೆ. HTTPS ನಲ್ಲಿ ಸಾಮಾನ್ಯವಾಗಿ ಎಸ್ ಯಾವುದನ್ನ ಸೂಚಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ಸೆಕ್ಯೂರ್ ಅನ್ನ ಸೂಚಿಸುತ್ತೆ. ಹಾಗಾದ್ರೆ HTTPS ಅಂದ್ರೆ ಏನು? HTTPS ಅಂದ್ರೆ ಏನು ಕೇಳಿದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್. ಸೊ ಇಲ್ಲಿ ಎಸ್ ಅಂದ್ರೆ ಏನು? ಸೆಕ್ಯೂರ್. ಇದು ಬ್ರೌಸರ್ ಮತ್ತು ಸರ್ವರ್ ನಡುವಿನ ಕಮ್ಯುನಿಕೇಶನ್ಗೆ ಇನ್ಕ್ರಿಪ್ಷನ್ ಅನ್ನು ಒದಗಿಸುತ್ತೆ. ಇಮೇಲ್ ನಲ್ಲಿ BCC ಅಂದ್ರೆ ಏನು? ಸರಿಯಾದ ಉತ್ತರ ಆಪ್ಷನ್ ಎ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತೀವಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಏನಿದು? ಬ್ಲೈಂಡ್ ಕಾರ್ಬನ್ ಕಾಪಿ ಅಂತೇಳಿ. ಏನಿದು ಕೇಳಿದ್ರೆ BCC ಅಲ್ಲಿ ಸೇರಿಸಿದ ರೆಸಿಪೆಂಟ್ಸ್ ನ ಇಮೇಲ್ ಅಡ್ರೆಸ್ ಇತರ ರೆಸಿಪೆಂಟ್ಗೆ ಸಾಮಾನ್ಯವಾಗಿ ಕಾಣೋದಿಲ್ಲ. ಅಂದ್ರೆ ಉದಾಹರಣೆಗೆ ನೀವು ಒಂದು 10 ಜನಕ್ಕೆ ಟ್ಯಾಗ್ ಮಾಡಿ ಒಂದು ಮೇಲ್ ಮಾಡ್ತೀರಾ ಅಂದ್ರೆ ಈ ಬ್ಲೈಂಡ್ ಕಾರ್ಬನ್ ಕಾಪಿಯಲ್ಲಿ ಹಾಕಿದ್ರೆ ಅವ್ರವ್ರಿಗೆ ಮಾತ್ರ ಹೋಗುತ್ತೆ, ನೀವು ಟ್ಯಾಗ್ ಮಾಡಿರೋದು ಕಾಣಲ್ಲ ಅಂತ. ಸೊ ಒಂದೇ ಇಮೇಲ್ ಅನ್ನ ಹಲವರಿಗೆ ಕಳಿಸುವಾಗ ಈ ಪ್ರೈವೇಸಿಗಾಗಿ ಬಳಸ್ತಾರೆ. ಪ್ರೈವೇಸಿಗಾಗಿ ಬಳಕೆ ಒಂದೇ ಮೇಲನ್ನ ಹಲವರಿಗೆ ಕಳಿಸುವ ಸಂದರ್ಭದಲ್ಲಿ ಈ CC ಅಲ್ಲಿ ರೆಸಿಪಿಯೆಂಟ್ ಸಾಮಾನ್ಯವಾಗಿ ಪರಸ್ಪರ ಅಡ್ರೆಸ್ ನೋಡಬಹುದು. CC ಅಂತಿದ್ರೆ, BCC ಅಂತಿದ್ರೆ ಕಾಣೋದಿಲ್ಲ. ಕಾರ್ಬನ್ ಕಾಪಿ ಅಂತಿದ್ರೆ ಯಾರ್ಯಾರಿಗೆ ಹೋಗಿದೆ ಈ ಒಂದು ಮೇಲ್ ಅಂತ ಗೊತ್ತಾಗುತ್ತೆ. ಅದು BCCಗೆ ಹಾಕಿದ್ರೆ ಏನಾಗುತ್ತೆ? ಅವ್ರವ್ರಿಗೆ ಮಾತ್ರ ಹೋಗಿರುತ್ತೆ, ಯಾರಿಗೆ ಹೋಗಿದೆ ಅಂತ ಗೊತ್ತಾಗಲ್ಲ. ಇಮೇಲ್ ನಲ್ಲಿ ಅಟ್ಯಾಚ್ಮೆಂಟ್ ಅಂದ್ರೆ ಏನು? ಸರಿ ಉತ್ತರ ಆಪ್ಷನ್ ಎ ಇಮೇಲ್ ಫೈಲಿಗೆ ಸೇರಿಸೋದು. ಅಟ್ಯಾಚ್ಮೆಂಟ್ ಅನ್ನು ಒತ್ತಿದ್ರೆ ಈ ಒಂದು ಫೈಲ್ ಅನ್ನು, ಫೋಟೋವನ್ನು, ಡಾಕ್ಯುಮೆಂಟ್ಸ್ ಅನ್ನು ಅದಕ್ಕೆ ಅಟ್ಯಾಚ್ ಮಾಡಬಹುದು ಅಂತ. ಅಂದ್ರೆ ಡಾಕ್ಯುಮೆಂಟ್ಸ್, ಇಮೇಜ್ ಅಥವಾ ಫೈಲ್ಗಳನ್ನ ಕಳಿಸಬಹುದು. ಫೈಲ್ ಸೈಜ್ಗೆ ಇಮೇಲ್ ಸರ್ವಿಸ್ ನಲ್ಲಿ ಮಿತಿ ಇರಬಹುದು. ಅಂದ್ರೆ ಯಾವುದೋ ಒಂದು ದೊಡ್ಡ ವಿಡಿಯೋನ ನೀನು ಅಟ್ಯಾಚ್ ಮಾಡಿದಾಗ ಹೋಗದೇನೂ ಇರ್ಬೋದು, ಮಿತಿ ಕೂಡ ಇರ್ಬೋದು ಅಂತ. ಇನ್ನು ಸ್ಪ್ಯಾಮ್ ಇಮೇಲ್ ಅಂದ್ರೆ ಏನು? ರೈಟ್ ಆನ್ಸರ್ ಇದು ಆಪ್ಷನ್ ಎ ಅನಗತ್ಯ ಅಥವಾ ಅಪೇಕ್ಷಿಸದ ಇಮೇಲ್. ಅದಕ್ಕೆ ಸ್ಪ್ಯಾಮ್ ಅಂತ ಕರಿತೀವಿ. ನಮ್ಗೆ ಬೇಕಾಗಿರೋದೇ ಇಲ್ಲ, ಎಲ್ಲಿಂದ ಒಂದೊಂದು ಮೇಲ್ ಬಂದ್ಬಿಡುತ್ತೆ, ಅದಕ್ಕೆ ಸ್ಪ್ಯಾಮ್ ಇಮೇಲ್ ಅಂತ ಕರಿತೀವಿ.
ಇದಕ್ಕೆ ಅನ್ವಾಂಟೆಡ್ ಅಥವಾ ಅನ್ಸಾಲಿಸೈಟೆಡ್ ಮೆಸೇಜ್ ಅಂತ ಕರಿತೀವಿ. ಅನ್ವಾಂಟೆಡ್ ಅಂದ್ರೆ ನಮ್ಗೆ ಬೇಕಾಗದೇ ಇರುವಂತಹ ಅಥವಾ ಸಾಲಿಸೈಟೆಡ್ ಮೆಸೇಜಸ್, ಇದಕ್ಕೆ ಸ್ಪ್ಯಾಮ್ ಅಂತ ಕರಿತೀವಿ. ಕೆಲವು ಸ್ಪ್ಯಾಮ್ ಇಮೇಲ್ ಮಾಲ್ವೇರ್ ಲಿಂಕ್ಸ್ ಕೂಡ ಹೊಂದಿರಬಹುದು. ಅಂದ್ರೆ ಆಂಟಿವೈರಸ್ ಅನ್ನು ಹಾಕೊಳ್ಳದೆ ಇದ್ರೆ ಅದು ವೈರಸ್ ಆಗಿ ಕೂಡ ಕೆಲಸ ಮಾಡಬಹುದು. ಹಾಗಾಗಿ ಅಪರಿಚಿತ ಅಥವಾ ಸ್ಪ್ಯಾಮ್ ಇಮೇಲ್ ಅನ್ನು ಓಪನ್ ಮಾಡದೇ ಇದ್ರೂ ಒಳ್ಳೇದು ಅಂತ. ಇಂಟರ್ನೆಟ್ ನಲ್ಲಿ IP ಅಡ್ರೆಸ್ ನ ಮುಖ್ಯ ಉದ್ದೇಶ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ನೆಟ್ವರ್ಕ್ ನಲ್ಲಿ ಡಿವೈಸ್ ಗುರುತಿಸಲು ಅಡ್ರೆಸ್ ಮಾಡೋದಕ್ಕೆ ಈ IP ಅಡ್ರೆಸ್ ಅನ್ನು ಬಳಸ್ತೀವಿ ಇಂಟರ್ನೆಟ್ ಅಲ್ಲಿ. ಆಕ್ಚುಲಿ ಇದು ಡಾಟಾ ಪ್ಯಾಕೆಟ್ಸ್ಗೆ ಸರಿಯಾದ ಡಿಸ್ಟಿಂಕ್ಷನ್ ತಲುಪಲು ಸಹಾಯ ಮಾಡುತ್ತೆ. IPv4 ಮತ್ತು IPv6 ಪ್ರಮುಖ IP ವರ್ಷನ್ಗಳಾಗಿದೆ. IP ಅಡ್ರೆಸ್ಗೆ ಪ್ರಮುಖ ವರ್ಷನ್ಗಳು ಯಾವುದು? IPv4 ಮತ್ತು IPv6 ಇವು ಪ್ರಮುಖ ವರ್ಷನ್ಗಳಾಗಿದ್ದಾವೆ. IP ಅಡ್ರೆಸ್ ಮತ್ತು MAC ಅಡ್ರೆಸ್ ಒಂದೇ ಅಲ್ಲ, ನಿಮ್ಗೆ ಗೊತ್ತಿರಲಿ. ಇನ್ನು ಕಂಪ್ಯೂಟರ್ನ ನೆಟ್ವರ್ಕಿಂಗ್ ರಿಲೇಟೆಡ್ ಆಗಿರುವಂತಹ ಪ್ರಮುಖ ಪ್ರಶ್ನೆಗಳು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ 66ನೇ ಪ್ರಶ್ನೆ, LAN ನ ಪೂರ್ಣ ರೂಪ ಏನು? ಸರಿ ಉತ್ತರ ಆಪ್ಷನ್ ಎ, ಲೋಕಲ್ ಏರಿಯಾ ನೆಟ್ವರ್ಕ್. ಅಂದ್ರೆ ಒಂದು ಮನೆಯ ಒಳಗಡೆ ಇರುವಂತಹ ಶೇರ್ ಮಾಡಬಹುದಂತ ವೈಫೈಗೆ ನಾವು ಲ್ಯಾನ್ ಅಂತ ಕರಿತೀವಿ. ಆಫೀಸ್ ಇರ್ಬೋದು, ಸ್ಕೂಲ್ ಇರ್ಬೋದು, ಮನೆ ಇರ್ಬೋದು, ಇಲ್ಲಿ ಲ್ಯಾನ್ ಅನ್ನು ಬಳಸ್ತೀವಿ. ಇಲ್ಲಿ ಹೈ ಸ್ಪೀಡ್ ಲೋಕಲ್ ಕಮ್ಯುನಿಕೇಶನ್ ಒದಗಿಸುತ್ತೀವಿ. ವ್ಯಾನ್ ಅಂದ್ರೆ ಏನು ಹಾಗಾದ್ರೆ? ಲ್ಯಾನ್ಗೆ ವ್ಯಾನ್ಗೆ ವ್ಯತ್ಯಾಸ ಏನು? ಸೊ ವ್ಯಾನ್ ಅಂದ್ರೆ ಏನು ಕೇಳಿದ್ರೆ ವೈಡ್ ಏರಿಯಾ ನೆಟ್ವರ್ಕ್. ವೈಡ್ ಏರಿಯಾ ನೆಟ್ವರ್ಕಿಗೆ ವ್ಯಾನ್ ಅಂತೀವಿ. ಸಾಮಾನ್ಯವಾಗಿ ಇದು ದೊಡ್ಡ ಭೌಗೋಳಿಕ ಪ್ರದೇಶಗಳನ್ನು ಸಂಪರ್ಕಿಸುತ್ತೆ. ವಿವಿಧ ನಗರ ದೇಶಗಳನ್ನ ನೆಟ್ವರ್ಕ್ ಮೂಲಕ ಇದು ಮಾಡ್ಬೋದು. ಇಂಟರ್ನೆಟ್ ಇದೆಯಲ್ಲ, ಇದು ದೊಡ್ಡ ಒಂದು ವ್ಯಾನ್ ಅಂತ ಕರಿಬಹುದು. ಲ್ಯಾನ್ ಸಾಮಾನ್ಯವಾಗಿ ಯಾವ ಪ್ರದೇಶಕ್ಕೆ ಬಳಸಲಾಗುತ್ತೆ? ರೈಟ್ ಆನ್ಸರ್ ಇದು ಆಪ್ಷನ್ ಎ, ಸಣ್ಣ ಅಥವಾ ಸ್ಥಳೀಯ ಪ್ರದೇಶಕ್ಕೆ ಬಳಸಲಾಗುತ್ತೆ. ಮನೆ ಅಥವಾ ಆಫೀಸ್ಗೆ ಬಳಸಲಾಗುತ್ತೆ. ಇಲ್ಲಿ ಒಂದು ಆಫೀಸ್ನಲ್ಲಿ ಒಂದು ಕಂಪ್ಯೂಟರ್ ಇಂದ ಮತ್ತೊಂದು ಕಂಪ್ಯೂಟರ್, ಪ್ರಿಂಟರ್, ಸರ್ವರ್ಗಳನ್ನ ಕಂಪ್ಯೂಟರ್ನಲ್ಲಿ ರೂಟರ್ನ ಪ್ರಮುಖ ಕೆಲಸ ಏನು? ರೈಟ್ ಆನ್ಸರ್ ಇದು ಆಪ್ಷನ್ ಎ, ನೆಟ್ವರ್ಕ್ಸ್ ನಡುವೆ ಡಾಟಾ ಪ್ಯಾಕೆಟ್ಸ್ನ ಮಾರ್ಗದರ್ಶನ ಮಾಡುತ್ತದೆ. ರೂಟರ್ಸ್ ಆಪ್ಷನ್ ಎ ರೈಟ್ ಆನ್ಸರ್. ಅಂದ್ರೆ ಇದು ವಿವಿಧ ನೆಟ್ವರ್ಕ್ಸ್ ಅನ್ನ ಸಂಪರ್ಕಿಸುತ್ತೆ. IP ಅಡ್ರೆಸ್ ಆಧರಿಸಿ ಪ್ಯಾಕೆಟ್ಸ್ ಫಾರ್ವರ್ಡ್ ಮಾಡುತ್ತೆ. ಹೋಮ್ ವೈಫೈ ರೂಟರ್ ಸಾಮಾನ್ಯವಾಗಿ ನೆಟ್ವರ್ಕ್ ಫಂಕ್ಷನ್ಸ್ ಅನ್ನು ಹೊಂದಿರುತ್ತೆ. ಇನ್ನು ಮೋಡೆಮ್ ಎಂಬ ಪದ ಯಾವ ಎರಡು ಪದಗಳಿಂದ ಬಂದಿದೆ? ಮೋಡೆಮ್. ರೈಟ್ ಆನ್ಸರ್ ಇದು ಆಪ್ಷನ್ ಎ, ಮಾಡ್ಯುಲೇಟರ್ ಮತ್ತು ಡಿಮಾಡ್ಯುಲೇಟರ್. ಮಾಡ್ಯುಲೇಟರ್ ಮತ್ತು ಡಿಮಾಡ್ಯುಲೇಟರ್ ಇದು ಸೈನ್ ರೂಪಾಂತರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸಾರಿ, ಸಿಗ್ನಲ್ ರೂಪಾಂತರಕ್ಕೆ. ಸಿಗ್ನಲ್ ರೂಪಾಂತರಕ್ಕೆ ಈ ಮೋಡೆಮ್ ಸಹಾಯಕ. ಹಳೆಯ ಡಯಲ್ ಅಪ್ ಸಿಸ್ಟಮ್ ನಲ್ಲಿ ಮೋಡೆಮ್ ಪ್ರಮುಖವಾಗಿತ್ತು. ಈಗ ಆಧುನಿಕ ಬ್ರಾಡ್ಬ್ಯಾಂಡ್ ಡಿವೈಸ್ಗಳಿದ್ದಾವೆ. ಮೋಡೆಮ್ ರೂಟಮ್ ಫಂಕ್ಷನ್ಗಳನ್ನು ಒಟ್ಟಿಗಿರ್ಬಹುದು. ಇನ್ನು ವೈಫೈ ಯಾವ ತಂತ್ರಜ್ಞಾನಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ವೈರ್ಲೆಸ್ ನೆಟ್ವರ್ಕಿಂಗ್. ವೈಫೈ ಕನೆಕ್ಟ್ ಮಾಡಿಕೊಂಡಾಗ ವೈರ್ಲೆಸ್ ನೆಟ್ವರ್ಕ್ ಶೇರ್ ಆಗುತ್ತೆ. ಇದು ರೇಡಿಯೋ ಸಿಗ್ನಲ್ನ ಬಳಸಿ ಡಿವೈಸ್ಗಳನ್ನ ನೆಟ್ವರ್ಕ್ಗೆ ಸಂಪರ್ಕಿಸುತ್ತೆ. ಇನ್ನು ರೇಡಿಯೋ ಸಿಗ್ನಲ್ಸ್ ಬಳಕೆ. ಸೊ ವೈಫೈನಲ್ಲಿ ಬಳಕೆಯಾಗುವಂತಹ ಸಿಗ್ನಲ್ಸ್ ಯಾವುದು ಹೇಳಿದ್ರೆ ರೇಡಿಯೋ ಸಿಗ್ನಲ್ಸ್. ಇಲ್ಲಿ ಸಾಮಾನ್ಯವಾಗಿ ಲ್ಯಾಪ್ಟಾಪ್, ಸ್ಮಾರ್ಟ್ ಫೋನ್ ಮತ್ತು ಸ್ಮಾರ್ಟ್ ಡಿವೈಸ್ಗಳನ್ನು ಸಂಪರ್ಕಿಸಬಹುದಾಗಿದೆ. ಬ್ಲೂಟೂತ್ ಮುಖ್ಯವಾಗಿ ಏನಾಗಿದೆ? ಸರಿ ಉತ್ತರ ಆಪ್ಷನ್ ಎ, ಶಾರ್ಟ್ ರೇಂಜ್ ವೈರ್ಲೆಸ್ ಕಮ್ಯುನಿಕೇಶನ್ ಆಗಿದೆ. ತುಂಬಾ ಹತ್ತಿರದಲ್ಲಿ ವೈರ್ಲೆಸ್ ಕಮ್ಯುನಿಕೇಟ್ ಮಾಡಬೇಕಂದ್ರೆ ಬ್ಲೂಟೂತ್ ಅನ್ನು ಬಳಸಬಹುದು. ಹೆಡ್ಫೋನ್ಸ್, ಕೀಬೋರ್ಡ್, ಮೌಸ್ ಮುಂತಾದ ಡಿವೈಸಸ್ ಅನ್ನು ಸಂಪರ್ಕಿಸಬಹುದು ಬ್ಲೂಟೂತ್ ಮೂಲಕ. ಇದು ವೈಫೈಗಿಂತ ವಿಭಿನ್ನ. ಇದು ವೈರ್ಲೆಸ್ ಟೆಕ್ನಾಲಜಿ ಅದು ಕೂಡ ವೈಫೈಗಿಂತ ಭಿನ್ನವಾಗಿದೆ. ಇನ್ನು 10ನೇ ಪಾರ್ಟ್, ಸೈಬರ್ ಸೆಕ್ಯೂರಿಟಿ. ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತಾನೆ ಹೇಳ್ಬೋದು, ಸೈಬರ್ ಸೆಕ್ಯೂರಿಟಿ. ಸೊ ಕಂಪ್ಯೂಟರ್ನ ವೈರಸ್ ಅಂದ್ರೆ ಏನು? ಸರಿ ಉತ್ತರ ಆಪ್ಷನ್ ಎ, ಹಾನಿಕಾರಕ ಸಾಫ್ಟ್ವೇರ್ ಅಥವಾ ಕೋಡ್. ಇದನ್ನ ಕಂಪ್ಯೂಟರ್ನ ವೈರಸ್ ಅಂತ ಹೇಳ್ತೀವಿ. ಇದು ಡಾಟಾಗಳನ್ನು ಹಾನಿ ಮಾಡುತ್ತೆ. ಇದೊಂದು ಮ್ಯಾಲಿಷಿಯಸ್ ಪ್ರೋಗ್ರಾಮ್ ಆಗಿದೆ. ಇದು ಫೈಲ್ ಅಥವಾ ಪ್ರೋಗ್ರಾಮ್ ಅನ್ನು ಹಾನಿ ಮಾಡಬಹುದು. ಕೆಲವು ವೈರಸ್ ಸ್ವಯಂ ಕಾಪಿ ಆಗಬಹುದು. ಆಂಟಿವೈರಸ್ ಅನ್ನು ಹಾಕಬೇಕಾಗುತ್ತೆ ಮತ್ತು ಸೇಫ್ ಕಂಪ್ಯೂಟಿಂಗ್ ಪ್ರಾಕ್ಟೀಸ್ಗೆ ಇದು ಆಂಟಿವೈರಸ್ ಸಹಾಯ ಮಾಡುತ್ತೆ. ಆಂಟಿವೈರಸ್ನ ಮುಖ್ಯ ಉದ್ದೇಶ ಏನು? ಸರಿ ಉತ್ತರ ಆಪ್ಷನ್ ಎ, ಮಾಲ್ವೇರ್ ಅನ್ನು ಪತ್ತೆ ಹಚ್ಚೋದು, ಅಂದ್ರೆ ಈ ವೈರಸ್ ಅನ್ನು ಪತ್ತೆ ಹಚ್ಚೋದು, ತಡೆಯುವುದು ಮತ್ತು
ಆಟೋಮೆಟಿಕಲಿ ಅದನ್ನು ತೆಗೆದುಹಾಕೋದು ಅಂತ. ವೈರಸ್, ಸ್ಪೈವೇರ್ ಮತ್ತು ಥ್ರೆಟ್ಗಳನ್ನು ಇದು ಸ್ಕ್ಯಾನ್ ಮಾಡುತ್ತೆ. ಏನನ್ನ? ವೈರಸ್ಸನ್ನು, ಸ್ಪೈವೇರನ್ನು ಮತ್ತು ಥ್ರೆಟ್ಸನ್ನು ಏನು ಮಾಡುತ್ತೆ? ಸ್ಕ್ಯಾನ್ ಮಾಡುತ್ತೆ. ಅದು ಆಂಟಿವೈರಸ್. ಸೆಕ್ಯೂರಿಟಿ ಅಪ್ಡೇಟ್ಸ್ ನಿಯಮಿತವಾಗಿ ಮಾಡೋದು ಮುಖ್ಯವಾಗಿರುತ್ತೆ. ಅಪರಿಚಿತ ಫೈಲ್ ಮತ್ತು ಲಿಂಕ್ ಅನ್ನು ತಪ್ಪಿಸೋದು. ಫಿಶಿಂಗ್ ಅಂದ್ರೆ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಸೆನ್ಸಿಟಿವ್ ಇನ್ಫಾರ್ಮೇಶನ್ ಪಡೆಯುವಂತಹ ಒಂದು ಪ್ರಯತ್ನ, ಮೋಸಗೊಳ್ಳುವಂತ, ಅದಕ್ಕೆ ಫಿಶಿಂಗ್ ಅಂತ ಕರೀತೀವಿ. ಇದೊಂದು ಸೋಷಿಯಲ್ ಎಂಜಿನಿಯರಿಂಗ್ ಅಟ್ಯಾಕ್ ಆಗಿದೆ. ಅಟ್ಯಾಕರ್ಸ್ ಫೇಕ್ ಇಮೇಲ್, ವೆಬ್ಸೈಟ್ ಮತ್ತು ಮೆಸೇಜ್ ಅನ್ನು ಬಳಸಬಹುದು. ಹ್ಯಾಕರ್ಸ್ ಅಂತ ನಾವೇನು ಕರಿತೀವಲ್ಲ, ಅವರು ಈ ಮೂಲಕ, ಫಿಶಿಂಗ್ ಮೂಲಕ, ಮೋಸದ ಮೂಲಕ ಇನ್ಫಾರ್ಮೇಶನ್ ಪಡಿತಾರೆ. ಯಾರು? ಹ್ಯಾಕರ್ಗಳು. ನೋಡಿ, ಪಾಸ್ವರ್ಡ್, OTP, ಬ್ಯಾಂಕ್ ಇನ್ಫಾರ್ಮೇಶನ್ ಪಡೆಯೋದಕ್ಕೆ ಬಳಸಬಹುದು. ಹೇಳ್ತಾರೆ ನೋಡಿ, OTP ಕೊಡಬೇಡಿ ಅಂತೇಳಿ. ಅದಕ್ಕೆ ಈ ರೀತಿ ಯಾವುದೋ ಒಂದು ಮೆಸೇಜ್ ಅನ್ನು ಕಳಿಸೋದು, ಇಲ್ಲ ಏನೋ ಒಂದು ಫೋನ್ ಮಾಡೋದು, ಇದಕ್ಕೆ ಫಿಶಿಂಗ್ ಅಂತ ಕರೀತಾರೆ. ಫೈರ್ ವಾಲ್ನ ಮುಖ್ಯ ಕಾರ್ಯ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ನೆಟ್ವರ್ಕ್ ಟ್ರಾಫಿಕ್ ಅನ್ನ ನಿಯಂತ್ರಿಸುವುದು. ಫೈರ್ ವಾಲ್ನ ಮುಖ್ಯ ಕಾರ್ಯ ಅಂದ್ರೆ ಔಟ್ ಗೋಯಿಂಗ್ ನೆಟ್ವರ್ಕ್ ಟ್ರಾಫಿಕ್ ಅನ್ನ ನಿಯಂತ್ರಿಸುತ್ತೆ. ರೂಲ್ಸ್ ಆಧರಿಸಿ ಟ್ರಾಫಿಕ್ ಅಲೋ ಅಥವಾ ಬ್ಲಾಕ್ ಮಾಡಬಹುದು. ಇದು ನೆಟ್ವರ್ಕ್ ಸೆಕ್ಯೂರಿಟಿಯ ಪ್ರಮುಖ ಭಾಗ. ಫೈರ್ವಾಲ್ ಮಾತ್ರವೇ ಸಂಪೂರ್ಣ ಸೈಬರ್ ಸೆಕ್ಯೂರಿಟಿ ನೀಡೋದಿಲ್ಲ ಹಾಗಂತೇಳಿ ಗೊತ್ತಿದೆ. ಸ್ಟ್ರಾಂಗ್ ಪಾಸ್ವರ್ಡ್ ನಲ್ಲಿ ಸಾಮಾನ್ಯವಾಗಿ ಏನಿರಬೇಕು? ತುಂಬಾ ಸರಿ ನಾವು ಪಾಸ್ವರ್ಡ್ ಹಾಕ್ಬೇಕಾದ್ರೆ ಈ ರೀತಿ ಕೇಳ್ಕೊಂಡು, ಎಲ್ಲಿ ಅಕ್ಷರ ಇರಬೇಕು, ಸಂಖ್ಯೆ ಇರಬೇಕು, ಕ್ಯಾಪಿಟಲ್ ಲೆಟರ್ ಇರಲಿ, ಸ್ಮಾಲ್ ಲೆಟರ್ ಇರಲಿ, ಕೆಲವೊಂದು ಸಿಂಬಲ್ಸ್ ಇರಲಿ ಅಂತೆಲ್ಲ ಹೇಳ್ತೀವಿ. ಯಾಕಂತ ಕೇಳುತ್ತೆ ಅಂದ್ರೆ ಅದು ಸ್ಟ್ರಾಂಗ್ ಇರಲಿ ಅಂತೇಳಿ. ಕಾಪಿ ಮಾಡಿ ನೀವು ಉದಾಹರಣೆಗೆ 1 2 3 4 ಅಂತ ಹಾಕ್ಬಿಟ್ರೆ ಯಾರು ಬೇಕಾದ್ರೂ ಕಾಪಿ ಮಾಡ್ತಾರೆ. ಅದೇ ನೀವು signal.m 1 2 3 4 5 6 @ ಈ ಥರ ಸ್ಟಾರ್ ಗಿರ್ ಹಾಕ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ. ಇನ್ನು OTP ಯ ಪೂರ್ಣ ರೂಪ ಏನು? ಸರಿ ಉತ್ತರ ಒನ್ ಟೈಮ್ ಪಾಸ್ವರ್ಡ್. OTP ಅಂದ್ರೇನು? ಒನ್ ಟೈಮ್ ಪಾಸ್ವರ್ಡ್. ಅದು ಮತ್ತೊಂದು ಸರಿ ಯೂಸ್ ಆಗಲ್ಲ. ಇದು ಒಂದು ಅಥೆಂಟಿಕೇಶನ್ಗೆ, ಒಂದು ಅಟೆಂಪ್ಟ್ಗೆ ಮಾತ್ರ ಇದನ್ನು ಬಳಸಲಾಗುತ್ತೆ. SMS ಅಥವಾ ಅಥೆಂಟಿಕೇಶನ್ ಆ್ಯಪ್ ಮೂಲಕ ಬರಬಹುದು. OTP ಅನ್ನ ಇತರರೊಂದಿಗೆ ಹಂಚಿಕೊಳ್ಳಬಾರದು. ಇನ್ನು ಮಾಲ್ವೇರ್ ಅಂದ್ರೆ ಏನು? ವಾಟ್ ಈಸ್ ಮಾಲ್ವೇರ್? ಸರಿ ಉತ್ತರ ಆಪ್ಷನ್ ಎ. ಮಾಲಿಷಿಯಸ್ ಸಾಫ್ಟ್ವೇರ್. ಏನಂಗಂದ್ರೆ ಮಾಲ್ವೇರ್ ಎಂಬುದು ಮಲೇಷಿಯಸ್ ಸಾಫ್ಟ್ವೇರ್ಗೆ ಸಾಮಾನ್ಯ ಪದ. ಅಂದ್ರೆ ವೈರಸ್ ಇರ್ಬೋದು, ವಾರ್ಮ್ ಇರ್ಬೋದು, ಟ್ರಾಜನ್ ಇರ್ಬೋದು, ರ್ಯಾನ್ಸಮ್ ವೇರ್ ಇರ್ಬೋದು, ಇವೆಲ್ಲವೂ ಕೂಡ ಮಾಲ್ವೇರ್ಗಳಾಗಿದ್ದಾವೆ. ಅಂದ್ರೆ ಕಂಪ್ಯೂಟರ್ಗೆ ಹಾನಿ ಮಾಡೋವು ಯಾವ್ಯಾವು? ವೈರಸ್, ವಾರ್ಮು, ಟ್ರೋಜನ್ನು, ರ್ಯಾನ್ಸಮ್ ವೇರ್, ಇವೆಲ್ಲವೂ ಕೂಡ ಮಾಲ್ವೇರ್ಗೆ ಉದಾಹರಣೆ ಆಗಿದೆ. ಇವು ಡಾಟಾ ಕದಿಯೋದಕ್ಕೆ ಅಥವಾ ಸಿಸ್ಟಮ್ ಹಾನಿ ಮಾಡೋಕ್ಕೆ ಸಾಧ್ಯ. ಸೊ ಸೆಕ್ಯೂರಿಟಿ ಸಾಫ್ಟ್ವೇರ್ ಮತ್ತು ಸೇಫ್ ಪ್ರಾಕ್ಟೀಸ್ ಅನ್ನ ಬಳಸೋದ್ರಿಂದ ಇದನ್ನು ರಕ್ಷಣೆ ಮಾಡಬೇಕು. ರ್ಯಾನ್ಸಮ್ ವೇರ್ ಅಂದ್ರೆ ಸಾಮಾನ್ಯವಾಗಿ ಏನು? ಆಪ್ಷನ್ ಎ. ಡಾಟಾ ಫೈಲ್ಸ್ ಅನ್ನ ಲಾಕ್ ಅಥವಾ ಇನ್ಕ್ರಿಪ್ಟ್ ಮಾಡಿ ಹಣವನ್ನು ಬೀಳುತ್ತಿದ್ದು ರ್ಯಾನ್ಸಮ್ ವೇರ್. ನಂತರ ಅಟ್ಯಾಕರ್ಸ್ ಹಣ ಬೀಳಬಹುದು. ರೆಗ್ಯುಲರ್ ಆಫ್ಲೈನ್ ಬ್ಯಾಕಪ್ಸ್ ಬಹಳ ಸಹಾಯಕ. ಅಪರಿಚಿತ ಅಟ್ಯಾಚ್ಮೆಂಟ್ ಮತ್ತು ಲಿಂಕ್ಸ್ ಅನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಅಡ್ವಾನ್ಸ್ಡ್ ಅಂಡ್ ಇಂಪೋರ್ಟೆಡ್ ಕಂಪ್ಯೂಟರ್ ಕ್ವಶನ್ಸ್ ಗಳನ್ನ ನಾವು ಈ ಒಂದು ಭಾಗದಲ್ಲಿ ನೋಡ್ತೀವಿ, ಭಾಗ 11ರಲ್ಲಿ. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಏನು? ಸರಿ ಉತ್ತರ ಆಪ್ಷನ್ ಎ. ಇಂಟರ್ನೆಟ್ ಮೂಲಕ ಕಂಪ್ಯೂಟಿಂಗ್ ರಿಸೋರ್ಸ್ ಸರ್ವಿಸ್ ಅನ್ನು ಬಳಸೋದಕ್ಕೆ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಕರಿತೀವಿ. ನೋಡಿ, ಕ್ಲೌಡ್ ಕಂಪ್ಯೂಟಿಂಗ್ ನಲ್ಲಿ ಸರ್ವರ್ಗಳು, ಸ್ಟೋರೇಜ್ ಅಥವಾ ಸಾಫ್ಟ್ವೇರ್ ಸರ್ವಿಸ್ ಅನ್ನ ಇಂಟರ್ನೆಟ್ ಮೂಲಕ ಬಳಸಲಾಗುತ್ತೆ. ಏನು ಬಳಸಲಾಗುತ್ತೆ? ಸರ್ವರ್ಸು, ಸ್ಟೋರೇಜು ಮತ್ತು ಸಾಫ್ಟ್ವೇರ್ ಸರ್ವಿಸ್ ಅನ್ನ ಇಂಟರ್ನೆಟ್ ಮೂಲಕ ಬಳಸಲಾಗುತ್ತೆ. ಇದರಿಂದ ಲೋಕಲ್ ಹಾರ್ಡ್ವೇರ್ ಅನ್ನ ಅವಲಂಬನೆ ಕಡಿಮೆ ಆಗಬಹುದು. ಸ್ಕ್ಯಾಲಬಿಲಿಟಿ ಮತ್ತು ರಿಮೋಟ್ ಆಕ್ಸೆಸ್ ಇದರ ಪ್ರಮುಖ ಪ್ರಯೋಜನ ಏನು? ಕ್ಲೌಡ್ ಕಂಪ್ಯೂಟಿಂಗ್ ಯೂಸಸ್ ಏನಂತ ಹೇಳಿದ್ರೆ ಸ್ಕೇಲಬಿಲಿಟಿ, ರಿಮೋಟ್ ಆಕ್ಸೆಸ್. ಗೂಗಲ್ ಡ್ರೈವ್ ಯಾವ ರೀತಿಯ ಸೇವೆಗೆ ಉದಾಹರಣೆಯಾಗಿದೆ? ಗೂಗಲ್ ಡ್ರೈವ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಕ್ಲೌಡ್ ಸ್ಟೋರೇಜ್. ಅಂದ್ರೆ ಇದು ಯಾವುದೇ ರೀತಿಯ ಡಿಲೀಷನ್ ಮತ್ತೊಂದು ಆಗೋದಿಲ್ಲ. ಅದು
ಇಂಟರ್ನೆಟ್ ಅಲ್ಲಿ ಎಲ್ಲೋ ಒಂದು ಕಡೆ ಸ್ಟೋರ್ ಆಗಿರುತ್ತೆ ಅಂತ ಹೇಳಿ. ನೋಡಿ, ಗೂಗಲ್ ಡ್ರೈವ್ ಕ್ಲೌಡ್ ಬೇಸ್ಡ್ ಸ್ಟೋರೇಜ್ ಆಗಿದೆ. ಇದರಲ್ಲಿ ಫೈಲ್ ಅನ್ನ ಆನ್ಲೈನ್ ಅಲ್ಲಿ ಸಂಗ್ರಹಿಸಬಹುದು. ಇಂಟರ್ನೆಟ್ ಇರುವ ಕಡೆ ವಿವಿಧ ಡಿವೈಸ್ಗಳಿಂದ ಫೈಲ್ ಆಕ್ಸೆಸ್ ಮಾಡಬಹುದು. ನೀವು ಕ್ಲೌಡ್ ಇದರಲ್ಲಿ ಸೇವ್ ಮಾಡಿದ್ರೆ, ಮೇಲಿಗೆ ಹೋಗಿ ಕ್ಲೌಡ್ ಸ್ಟೋರೇಜ್ ಅಲ್ಲಿ ಸೇವ್ ಮಾಡಿದ್ರೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಅದನ್ನ ಪಡ್ಕೊಳ್ಬಹುದು ಅಂತೇಳಿ. AI ಪದದ ಪೂರ್ಣ ರೂಪ ಏನು? ಸರಿಯಾದ ಉತ್ತರ ಆಪ್ಷನ್ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಮೆಷಿನ್ಸ್ಗೆ ಕೆಲವು ಇಂಟೆಲಿಜೆಂಟ್ ಟಾಸ್ಕ್ಗಳನ್ನು ನಿರ್ವಹಿಸಲಿಕ್ಕೆ ಸಹಾಯ ಮಾಡುತ್ತೆ. ಮೆಷಿನ್ ಲರ್ನಿಂಗ್ AI ಇದರ ಉಪ ಕ್ಷೇತ್ರ ಆಗಿದೆ. ಸ್ಪೀಚ್ ರೆಕಗ್ನಿಷನ್ ಮಾಡುತ್ತೆ ಇದು, ಮತ್ತು ಇಮೇಜ್ ರೆಕಗ್ನಿಷನ್ ಕೂಡ ಮಾಡುತ್ತೆ. ಡೇಟಾ ಬೇಸ್ ಅಂದ್ರೆ ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸಂಘಟಿತವಾಗಿ ಸಂಗ್ರಹಿಸಿದ ಡಾಟಾಗಳ ಸಂಗ್ರಹ ಡಾಟಾ ಬೇಸ್. ಅಂದ್ರೆ ಇದನ್ನ ಸ್ಟ್ರಕ್ಚರ್ಡ್ ಡಾಟಾ ಕಲೆಕ್ಷನ್ ಅಂತ ಕರಿಬಹುದು. ನಾವು ಇದನ್ನ ಏನಂತ ಕರಿಬಹುದು? ಸ್ಟ್ರಕ್ಚರ್ಡ್ ಡಾಟಾ ಕಲೆಕ್ಷನ್ ಅಂತೇಳಿ ನಾವು ಕರಿಬಹುದು. ಸ್ಟೂಡೆಂಟ್ ರೆಕಾರ್ಡ್ ಅಥವಾ ಎಂಪ್ಲಾಯ್ ಡಾಟಾ ಡೇಟಾಬೇಸ್ ನಲ್ಲಿ ಇಡಬಹುದಾಗಿದೆ. DBMS ಡಾಟಾಬೇಸ್ ನಿರ್ವಹಿಸಲು ಸಹಾಯ ಮಾಡುತ್ತೆ. ಡಾಟಾಬೇಸ್ ನಿರ್ವಹಿಸಲು ಸಹಾಯ ಮಾಡೋದು ಯಾವುದು? DBMS. ಹಾಗಾದ್ರೆ DBMS ನ ಪೂರ್ಣ ರೂಪ ಏನು? ಸರಿಯಾದ ಉತ್ತರ ಆಪ್ಷನ್ ಎ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. DBMS ನ ಪೂರ್ಣ ರೂಪ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದು ಡಾಟಾಬೇಸ್ಗಳನ್ನ ಕ್ರಿಯೇಟ್, ಸ್ಟೋರ್ ಮತ್ತು ಮ್ಯಾನೇಜ್ ಮಾಡೋಕ್ಕೆ ಬಳಸ್ತಾರೆ. ಡಾಟಾ ಇನ್ಸರ್ಟ್, ಅಪ್ಡೇಟ್, ಡಿಲೀಟ್, ಕ್ವೆರಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ DBMSಗೆ ಉದಾಹರಣೆ ಏನು ಅಂದ್ರೆ ನೋಟ್ ಮಾಡ್ಕೊಳ್ಳಿ. ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಒಂದೆರಡು ಉದಾಹರಣೆ ಕೊಡಿ ಅಂದ್ರೆ MySQL ಒಂದು, ಇನ್ನೊಂದು ಪೋಸ್ಟ್ ಗ್ರೇಸ್ಕ್ಯೂಎಲ್ ಒಂದು. ಇವು ಪ್ರಮುಖವಾದಂತಹ ಉದಾಹರಣೆಗಳಾಗಿದೆ. QR ಕೋಡ್ ಅಂದ್ರೆ ಏನು? QR ಕೋಡ್ ಅಂತೀವಲ್ಲ, ನಾವು ಸಾಮಾನ್ಯವಾಗಿ ಪೆಟ್ರೋಲ್ ಬಂಕ್ ಅಲ್ಲಿ, ಹೋಟೆಲ್ಗಳಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿ ಅಮೌಂಟ್ ಅನ್ನು ಹಾಕ್ತೀವಿ. ಹಾಗಾದ್ರೆ QR ಕೋಡ್ ಅಂದ್ರೆ ಏನು? ಸರಿಯಾದ ಆಪ್ಷನ್ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ. ತಕ್ಷಣಕ್ಕೆ ಪ್ರತಿಕ್ರಿಯಿಸುತ್ತೆ, ರೆಸ್ಪಾನ್ಸ್ ಮಾಡುತ್ತದೆ. ಇದು 2 ಡೈಮೆನ್ಷನಲ್ ಬಾರ್ ಕೋಡ್ ಆಗಿದೆ. ಅಂದ್ರೆ ಸ್ಮಾರ್ಟ್ ಫೋನ್ ಕ್ಯಾಮೆರಾ ಮೂಲಕ ಸ್ಕ್ಯಾನ್ ಮಾಡಬಹುದು. ವೆಬ್ಸೈಟ್ಗಳ ಲಿಂಕ್, ಪೇಮೆಂಟ್ ಇನ್ಫಾರ್ಮೇಶನ್, ಡಾಟಾ ಹಂಚಿಕೆಗೆ ಬಳಸಬಹುದು. ಇನ್ನು PDF ನ ಪೂರ್ಣ ರೂಪ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್. ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ PDF ಅಂದ್ರೆ ಇದನ್ನು ಡಾಕ್ಯುಮೆಂಟ್ಸ್ ಅಲ್ಲಿ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ರೀತಿಯಲ್ಲಿ ಶೇರ್ ಮಾಡೋದಕ್ಕೆ ಬಳಸ್ತಾರೆ. JPEG ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇಮೇಜ್ ಫಾರ್ಮೆಟ್ಗೆ ಸಂಬಂಧಿಸಿದೆ. ಆಪ್ಷನ್ ಎ ಇಸ್ ದ ರೈಟ್. JPEG ಒಂದು ಇಮೇಜ್ ಕಂಪ್ರೆಷನ್ ಫೈಲ್ ಫಾರ್ಮೆಟ್ ಆಗಿದೆ. ಫೋಟೋಗ್ರಾಫ್ಸ್ ಅನ್ನು ಸಂಗ್ರಹಿಸಲು ವ್ಯಾಪಕವಾಗಿ ಇದನ್ನು ಬಳಸ್ತಾರೆ. ಫೋಟೋಗ್ರಾಫ್ ಸಂಗ್ರಹಣೆಗಾಗಿ, ಫೋಟೋಸ್ ಸಂಗ್ರಹಣೆಗೆ. ಸಾಮಾನ್ಯವಾಗಿ ಫೋಟೋಗಳೆಲ್ಲ ಹಿಂಗೆ ಸೇವ್ ಆಗಿರುತ್ತೆ, ಅದು JPEG ಇದರಲ್ಲೇ ಸೇವ್ ಆಗಿರುತ್ತೆ. ನೋಡಿ, ಇಲ್ಲಿ 2 ರೀತಿಯಾಗಿ ಬಳಕೆಯಲ್ಲಿದೆ. ಒಂದು .jpg ಅಂತೇಳಿ, ಇನ್ನೊಂದು .jpeg ಎಕ್ಸ್ಟೆನ್ಷನ್ಸ್ ಅಂತೇಳಿ. PDF ಫೈಲ್ ನ ತೆರೆಯೋದಕ್ಕೆ ಸಾಮಾನ್ಯವಾಗಿ ಬಳಸುವ ಸಾಫ್ಟ್ವೇರ್ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ PDF ರೀಡರ್. ರೈಟ್ ಆನ್ಸರ್. ಅಡಾಬ್ ಅಕ್ರೋಬಾಟ್ ರೀಡರ್ ಕೂಡ ಒಂದು ಪ್ರಸಿದ್ಧ ಉದಾಹರಣೆ ಅಂತ ಹೇಳ್ಬೋದು. ಕೆಲವು ವೆಬ್ ಬ್ರೌಸರ್ಗಳು ಕೂಡ ಫೈಲ್ ಅನ್ನು ತೆರೀತವೆ. ಸಾಮಾನ್ಯವಾಗಿ ಬಳಕೆಯಲ್ಲಿರೋದು ಯಾವುದು? ಅಡಾಬ್ ಅಕ್ರೋಬ್ಯಾಟ್ ರೀಡರ್. ಕಂಟ್ರೋಲ್ F ಸಾಮಾನ್ಯವಾಗಿ ಯಾವುದಕ್ಕೆ ನಾವು ಉಪಯೋಗ ಮಾಡ್ತೀವಿ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಫೈಂಡ್ ಅಥವಾ ಸರ್ಚ್. ಹುಡ್ಕೋದಕ್ಕೆ ಕಂಟ್ರೋಲ್ F. ಡಾಕ್ಯುಮೆಂಟ್ ಅಥವಾ ವೆಬ್ ಪೇಜ್ ನಲ್ಲಿ ನಿರ್ದಿಷ್ಟ ಪದ ಹುಡುಕಕ್ಕೆ ಬಳಸಬಹುದು. ದೊಡ್ಡ ಡಾಕ್ಯುಮೆಂಟ್ ನಲ್ಲಿ ಇನ್ಫಾರ್ಮೇಶನ್ ತಕ್ಷಣ ಹುಡುಕೋದಕ್ಕೆ ಬಳಸಬಹುದು. ಬಹುತೇಕ ಅಪ್ಲಿಕೇಶನ್ ಮತ್ತು ಬ್ರೌಸರ್ ನಲ್ಲಿ ಶಾರ್ಟ್ಕಟ್ ಲಭ್ಯ ಇದೆ. ಇನ್ನು ಶಾರ್ಟ್ಕಟ್ ಕೀಸ್ ಮತ್ತು ಇತರೆ ವಿಚಾರಗಳು, ಕಂಪ್ಯೂಟರ್ಗೆ ರಿಲೇಟೆಡ್ ಆದ ಇತರೆ ಅಂಶಗಳನ್ನ ಈ ಒಂದು ಭಾಗದಲ್ಲಿ ನೋಡೋಣ. ಕಂಟ್ರೋಲ್ N ಸಾಮಾನ್ಯವಾಗಿ ಯಾವುದರ ಶಾರ್ಟ್ಕಟ್ ಕೀ? ಸರಿ ಉತ್ತರ ಇದು ಹೊಸ ಡಾಕ್ಯುಮೆಂಟ್ ಅಥವಾ ವಿಂಡೋವನ್ನು ಸೃಷ್ಟಿಸುತ್ತೆ. ನ್ಯೂ ಡಾಕ್ಯುಮೆಂಟ್ ಆರ್ ವಿಂಡೋ ಸೃಷ್ಟಿಸುತ್ತೆ. ಇದು ಇದರ ಶಾರ್ಟ್ಕಟ್ ಕೀ. ಶಾರ್ಟ್ಕಟ್ ಕೀ ಆಗಿದೆ. ಇದರ ಕಾರ್ಯ ಅಪ್ಲಿಕೇಶನ್ ಅಲ್ಲಿ ಆಧರಿಸಿ ಸ್ವಲ್ಪ ಬದಲಾಗಬಹುದು. ವರ್ಡ್ ನಲ್ಲಿ ಹೊಸ ಡಾಕ್ಯುಮೆಂಟ್ ತೆರೀಬಹುದು. ಇದು ಆಫೀಸ್ ಅಪ್ಲಿಕೇಶನ್ ಅಲ್ಲಿ ಸಾಮಾನ್ಯವಾದ ಶಾರ್ಟ್ಕಟ್ ಕೀ ಆಗಿದೆ. ಕಂಟ್ರೋಲ್ O ಸಾಮಾನ್ಯವಾಗಿ ಏನು? ಸರಿ ಉತ್ತರ ಆಪ್ಷನ್ ಎ ಓಪನ್. ಕಂಟ್ರೋಲ್ O ಒತ್ತಿದ್ರೆ ಇದು ಓಪನ್ ನ ಶಾರ್ಟ್ಕಟ್ ಕೀ.
ಎಕ್ಸಿಸ್ಟಿಂಗ್ ಫೈಲ್ ಆಯ್ಕೆ ಮಾಡಬಹುದು. ವರ್ಡ್, ಎಕ್ಸೆಲ್ ಮುಂತಾದ ಅಪ್ಲಿಕೇಶನ್ ಅಲ್ಲಿ ಇದು ಸಾಮಾನ್ಯವಾಗಿ ಕಾಣುತ್ತೆ. ಕಂಟ್ರೋಲ್ ಎಚ್ ಸಾಮಾನ್ಯವಾಗಿ MS ವರ್ಡ್ ನಲ್ಲಿ ಏನನ್ನ ತೋರಿಸುತ್ತೆ, ಯಾವುದರ ಶಾರ್ಟ್ಕಟ್ ಕೀ? ಸರಿ ಉತ್ತರ ಆಪ್ಷನ್ ಎ ಫೈಂಡ್ ಅಂಡ್ ರಿಪ್ಲೇಸ್. ಹುಡುಕೋದು ಮತ್ತೆ ರೀಪ್ಲೇಸ್ ಮಾಡುವುದು. ಅಂದ್ರೆ ಫೈಂಡ್ ಅಂಡ್ ರಿಪ್ಲೇಸ್ ತೆರೆಯಲು ಬಳಸಲಾಗುತ್ತೆ. ಒಂದು ಪದವನ್ನು ಮತ್ತೊಂದು ಪದದಿಂದ ಬದಲಿಸಲು. ಯಾವಾಗ ಒಂದು ಪದವನ್ನು ಮತ್ತೊಂದು ಪದದಿಂದ ಬದಲಿಸಲು ಇದು ಉಪಯುಕ್ತವಾಗಿದೆ. ಕಂಟ್ರೋಲ್ ಬಿ ಅಂದ್ರೆ ಏನು? ಸರಿ ಉತ್ತರ ಆಪ್ಷನ್ ಎ ಬೋಲ್ಡ್. ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಅನ್ನ, ಒಂದು ವರ್ಡ್ ಅನ್ನ, ಉದಾಹರಣೆ ನಾನು ಈ ಡಿಸ್ಟ್ರಿಕ್ಟ್ ಬೋಲ್ಡ್ ಲೆಟರ್ ಇದೆ, ಈ ಸಾಮಾನ್ಯ ಲೆಟರ್ ಇದ್ದಾಗ ಈ ಬುಕ್ ಮಾರ್ಕ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಅನ್ಕೊಂಡು ಇದು ನಾವು ಕಂಟ್ರೋಲ್ ಬಿ ಒತ್ತಿದ್ರೆ ಈ ಲೆಟರ್ಗಳು ಬೋಲ್ಡ್ ಆಗ್ತವೆ. ಆಕ್ಚುಲಿ ಕಂಟ್ರೋಲ್ ಬಿ ಅಂದ್ರೆ ಬೋಲ್ಡ್ ಅಂತ, ಇದು ಗಿಡಕ್ ಮಾರ್ಕ್ ಮಾಡಿದೆ ಅಂತ ಇದು ಅನ್ಕೊಂಡ್ರೆ ಕಂಟ್ರೋಲ್ ಬಿ ಅಂದ್ರೆ ಬೋಲ್ಡ್. ಬೋಲ್ಡ್ ಟೆಕ್ಸ್ಟ್ ಸಾಮಾನ್ಯ ಟೆಕ್ಸ್ಟ್ಗಿಂತ ಸ್ವಲ್ಪ ದಪ್ಪವಾಗಿರುತ್ತೆ. ಹೆಡ್ಡಿಂಗ್ಗಳನ್ನ, ಪ್ರಮುಖ ಪದಗಳನ್ನು ಹೈಲೈಟ್ ಮಾಡೋದಕ್ಕೆ ಇದನ್ನ ಉಪಯೋಗಿಸ್ತಾರೆ. ಕಂಟ್ರೋಲ್ ಐ ಅಂದ್ರೆ ಏನು? ಸರಿಯಾದ ಉತ್ತರ ಇಟ್ಯಾಲಿಕ್. ಅಂದ್ರೆ ಸ್ವಲ್ಪ ಸ್ಲೈಡ್, ಈಗ ಉದಾಹರಣೆ ಇಲ್ಲಿ ಕಂಟ್ರೋಲ್ ಅಂತಿದೆ ಅನ್ಕೊಳ್ಳಿ, ಇದನ್ನ ನಾವು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಐ ಒತ್ತಿದ್ರೆ ಈ ಲೆಟರ್ಗಳು ಸ್ವಲ್ಪ ಇಟ್ಯಾಲಿಕ್ ಆಗ್ತವೆ, ಅಂದ್ರೆ ಸ್ವಲ್ಪ ಓರೆಯಾಗಿ ಕಾಣಿಸ್ಕೊಳ್ತವೆ, ತಿರುಚಿದ ರೀತಿಯಲ್ಲಿ ಕಾಣಿಸುತ್ತೆ. ಎಂಫಸಿಸ್ ಅಥವಾ ಕೆಲವು ವಿಶೇಷ ಪದಗಳಿಗೆ ಇದನ್ನ ಬಳಸಬಹುದಾಗಿದೆ. ಕಂಟ್ರೋಲ್ ಯು ಅಂದ್ರೆ ಏನು? ಸರಿ ಉತ್ತರ ಆಪ್ಷನ್ ಎ ಅಂಡರ್ಲೈನ್. ನೀವು ಯಾವ್ದಾದ್ರು ಈ ಒಂದು ಸಾಲನ್ನು ನೀವು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಯು ಒತ್ತಿದ್ರೆ ಏನಾಗುತ್ತೆ, ಆ ಇಡೀ ಸಾಲಿಗೆ ಅಂಡರ್ಲೈನ್ ಆಗುತ್ತೆ. ಸೊ ಕಂಟ್ರೋಲ್ ಯು ಮೀನ್ಸ್ ಅಂಡರ್ಲೈನ್ ಅಂತೇಳಿ. ಕಂಟ್ರೋಲ್ ಯು ಟೆಕ್ಸ್ಟ್ಗೆ ಅಂಡರ್ಲೈನ್ ಫಾರ್ಮೆಟಿಂಗ್ ಇರುತ್ತೆ. ಮುಖ್ಯ ಪದಗಳು ಅಥವಾ ಹೆಡ್ಡಿಂಗ್ಗಳಿಗೆ ಇದನ್ನ ಬಳಸಬಹುದು. ವರ್ಡ್ ಮುಂತಾದ ಅಪ್ಲಿಕೇಶನ್ ಅಲ್ಲಿ ಇದೊಂದು ಸಾಮಾನ್ಯ ಶಾರ್ಟ್ಕಟ್ ಆಗಿದೆ. ಇನ್ನು Alt+F4 ಸಾಮಾನ್ಯವಾಗಿ ಎಲ್ಲಿ ಬಳಸ್ತೀವಿ? ಆನ್ಸರ್ ನೋಡಿ, ಇದೆಲ್ಲ ನಾನು ಉದಾಹರಣೆ ಕೊಟ್ಟಿದ್ದಾಗ Alt+F4 ಅನ್ನ ಪ್ರಸ್ತುತ ಸೇಮ್ ಉತ್ತರನೇ, ಪ್ರಸ್ತುತ ವಿಂಡೋಸ್ ಅಪ್ಲಿಕೇಶನ್ ಮುಚ್ಚೋದಕ್ಕೆ Alt+F4 ಅನ್ನ ಒತ್ತಿದ್ರೆ ನಿಮ್ಗೆ ಏನಾಗುತ್ತೆ, ರೀಸ್ಟಾರ್ಟ್ ಮತ್ತೆ ಪವರ್ ಆಫ್ ಅಥವಾ ಸ್ಲೀಪ್ ಈ ರೀತಿ ಬರುತ್ತೆ. ಅಂದ್ರೆ ಅದು ಕ್ಲೋಸ್ ಆಗುತ್ತೆ, ಪ್ರಸ್ತುತ ಇರೋದು ಕ್ಲೋಸ್ ಆಗುತ್ತೆ. ಈ ರೀತಿಯ ಆಪ್ಷನ್ಗಳು ಕೂಡ ಓಪನ್ ಆಗ್ತವೆ. F2 ಕೀ ವಿಂಡೋಸ್ ನಲ್ಲಿ ಆಯ್ದ ಫೈಲ್ ಫೋಲ್ಡರ್ಗೆ ಸಾಮಾನ್ಯವಾಗಿ ಏನ್ ಮಾಡುತ್ತೆ? ರೈಟ್ ಆನ್ಸರ್ ಇಸ್ ರೀನೇಮ್ ಮಾಡುತ್ತೆ. ಈ ಒಂದು ಫೈಲ್ ಸೆಲೆಕ್ಟ್ ಮಾಡಿ F2 ಒತ್ತಿದ್ರೆ ಅದು ರೀನೇಮಿಂಗ್ ಕೊಡುತ್ತೆ. ಈ ಒಂದು ಫೋಲ್ಡರ್ ಅಂದ್ರೆ ಕೆಳಗಡೆ ಇಲ್ಲಿ ಬ್ಲಾಂಕ್ ಕೊಡುತ್ತೆ, ಇದು ನೀವು ಹೆಸರನ್ನ ಚೇಂಜ್ ಮಾಡಬಹುದು. ಎಕ್ಸೆ ಎಕ್ಸ್ಟೆನ್ಷನ್ ಸಾಮಾನ್ಯವಾಗಿ ಯಾವುದನ್ನ ಸೂಚಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎಕ್ಸಿಕ್ಯೂಟಬಲ್ ಫೈಲ್ ಅನ್ನು ತೋರಿಸುತ್ತೆ. ವಿಂಡೋಸ್ ನಲ್ಲಿ ಪ್ರೋಗ್ರಾಮ್ ಮತ್ತು ಅಪ್ಲಿಕೇಶನ್ ಲಾಂಚ್ ಮಾಡೋದಕ್ಕೆ ಇಂಥ ಫೈಲ್ ಅನ್ನು ಬಳಸ್ತೀವಿ. ಈ ಸೆಷನ್ ಕೊನೆಯ ಪ್ರಶ್ನೆ, ಕಂಪ್ಯೂಟರ್ ನಲ್ಲಿ ಡಾಟಾ ಪ್ರೊಸೆಸಿಂಗ್ ನ ಸರಿಯಾದ ಮೂಲ ಕ್ರಮ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇನ್ಪುಟ್ ಮೊದಲು, ನಂತರ ಪ್ರೊಸೆಸಿಂಗ್, ನಂತರ ಔಟ್ಪುಟ್. ಇನ್ಪುಟ್, ಪ್ರೊಸೆಸಿಂಗ್, ಔಟ್ಪುಟ್. CPU ಅಥವಾ ಇತರ ಪ್ರೊಸೆಸಿಂಗ್ ಘಟಕಗಳಲ್ಲಿ ಡಾಟಾನ ಪ್ರೊಸೆಸ್ ಮಾಡ್ತವೆ, ನಂತರ ಔಟ್ಪುಟ್ ರೂಪದಲ್ಲಿ ಫಲಿತಾಂಶ ದೊರೆಯುತ್ತೆ. ಇದನ್ನ ಐಪೋ ಸೈಕಲ್ ಅಂತ ಕರೀತಾರೆ. ಸ್ನೇಹಿತರೆ, ಇದಾಗಿತ್ತು VAO ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪೇಪರ್ 2 ನ ಮೋಸ್ಟ್ ಇಂಪಾರ್ಟೆಂಟ್ 100 ಕಂಪ್ಯೂಟರ್ MCQs. ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ನೇಹಿತರೆ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಜೈ ಹಿಂದ್.